ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತಿನ ಟಾಪಿಕ್ ಏನಂದರೆ ಒನ್ ಸೈಡೆಡ್ ಲವ್ವನ್ನು ಹೆಂಗೆ ಡಬಲ್ ಸೈಡ್ ಮಾಡೋದೇ ಅನ್ನೋದು. ಇದಕ್ಕೆ ಬೇಜಾನ್ ಟಿಪ್ಸ್ ಇದೆ, ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ. ಟಿಪ್ ನಂಬರ್ 1, ಹುಡುಗಿಯರ ಹತ್ರ ಹೋಗಿ ಧೈರ್ಯವಾಗಿ ಮಾತಾಡೋದು. ನಾನು ಇದರ ಬಗ್ಗೆ ಡೀಟೇಲ್ ಆಗಿ ಪ್ರೀವಿಯಸ್ ವಿಡಿಯೋದಲ್ಲೇ ಎಲ್ಲ ತಿಳಿಸಿದ್ದೀನಿ. ಸೊ ನೀವು ಇನ್ನೂ ಅದನ್ನು ನೋಡಿಲ್ಲವೆಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೋಡ್ಕೊಂಡು ಬಂದುಬಿಡಿ. ಟಿಪ್ ನಂಬರ್ 2, ದಯವಿಟ್ಟು ಸ್ಟಾರ್ಟಿಂಗಲ್ಲೇ ನಿಮ್ಮ ಲವ್ವನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಹೋಗಬೇಡಿ. ಸಪೋಸ್ ಅವರಿಗೆ ನಿಮ್ಮ ಮೇಲೆ ಇದುವರೆಗೂ ಲವ್ ಆಗಿಲ್ಲವೆಂದರೆ ನಿಮ್ಮನ್ನು ನೋಡಿದಾಗಲೆಲ್ಲ ಸೀನ್ ತೋರಿಸುತ್ತಾರೆ, ಡಿಫ್ರೆಂಟಾಗಿ ಬಿಹೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತಾರೆ. ಸೊ ದಯವಿಟ್ಟು ಸ್ಟಾರ್ಟಿಂಗಲ್ಲೇ ನಿಮ್ಮ ಲವ್ವನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ಯಾವಾಗ ಎಕ್ಸ್ಪ್ರೆಸ್ ಮಾಡಬೇಕೆಂದರೆ ಮೊದಲು ನೀವು ಅವರ ಜೊತೆ ಫ್ರೆಂಡ್ಲಿಯಾಗಿ ಮಾತಾಡಬೇಕು. ಯಾವ ರೇಂಜಿಗೆಂದರೆ ನೀವು ನಿಮ್ಮ ಲವ್ವನ್ನೇ ಪ್ರಪೋಸ್ ಮಾಡಿದ ಮೇಲೆ ಕೂಡ ಅವರು ನಿಮ್ಮನ್ನು ಬಿಟ್ಟು ಹೋಗಬಾರ್ದು. ಸೊ ಆ ಸ್ಟೇಜ್ನಲ್ಲಿ ನೀವು ಪ್ರಪೋಸ್ ಮಾಡಬಹುದು. ಟಿಪ್ ನಂಬರ್ 3, ನೀವು ಎಲ್ಲರಿಗಿಂತನೂ ಡಿಫ್ರೆಂಟ್ ಆಗಿರಬೇಕು, ಸ್ಪೆಷಲ್ ಆಗಿ ಕಾಣಬೇಕು. ಫಾರ್ ಎಕ್ಸಾಂಪಲ್, ನಿಮಗೆ ಸ್ಪೋರ್ಟ್ಸ್ ಇಷ್ಟ ಇರಬಹುದು, ನೀವು ಸ್ಪೋರ್ಟ್ಸ್ ಚೆನ್ನಾಗಿ ಆಡಬಹುದು, ಇಲ್ಲಾಂದರೆ ಗಿಟಾರ್ ಪ್ಲೇ ಮಾಡಬಹುದು, ಯಾವುದಾದ್ರೂ ಒಂದು. ಬಟ್ ಆದರೆ ನೀವು ಡಿಫ್ರೆಂಟ್ ಆಗಿರಬೇಕು, ಸ್ಪೆಷಲ್ ಆಗಿ ಕಾಣಬೇಕು. ಸೊ ಆವಾಗ ಅದನ್ನು ಕ್ರಶ್ನ ಇಂಪ್ರೆಸ್ ಮಾಡೇ ಮಾಡುತ್ತೆ. ಟಿಪ್ ನಂಬರ್ 4, ಡ್ರೆಸ್ಸಿಂಗ್ ಸೆನ್ಸ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡಿ. ಯಾಕಂದರೆ ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅಂತಾರೆ. ನಮ್ಮನ್ನು ಯಾರೇ ನೋಡಿದರೂ ಫಸ್ಟ್ ಅವರನ್ನು ಅಟ್ರ್ಯಾಕ್ಟ್ ಮಾಡೋದು ನಮ್ಮ ಡ್ರೆಸ್ಸಿಂಗ್ ಸೆನ್ಸೇ. ಸೊ ಆದಷ್ಟು ನೀಟಾಗಿರೋ ಡ್ರೆಸ್ನ ವಿಯರ್ ಮಾಡಿ, ಐರನ್ ಮಾಡಿರೋ ಡ್ರೆಸ್ ಹಾಕಿಕೊಳ್ಳಿ. ಟಿಪ್ ನಂಬರ್ 5, ನೀವು ಅವರ ಜೊತೆ ಮಾತಾಡಬೇಕಾದ್ರೆ ಜಾಲಿಯಾಗಿ ಮಾತಾಡಿ, ಆದಷ್ಟು ಅವರನ್ನು ನಗಿಸಿ, ಮತ್ತು ಅವರನ್ನು ಇಂಪ್ರೆಸ್ ಮಾಡೋ ಥರ ಮಾತಾಡಿ. ಬಟ್ ಯಾವುದೇ ಕಾರಣಕ್ಕೂ ನೀವು ಅವರನ್ನು ಇಂಪ್ರೆಸ್ ಮಾಡೋಕ್ಕೆ ಮಾತಾಡ್ತಿದ್ದಾರೆ ಅನ್ನೋದನ್ನು ಅವರಿಗೆ ಗೊತ್ತಾಗಬಾರ್ದು. ಮತ್ತು ಮಾತಾಡ್ತಿರಬೇಕಾದ್ರೆ ಐ ಕಾಂಟ್ಯಾಕ್ಟ್ ಮೇಂಟೈನ್ ಮಾಡಿ, ಅವಾಗವಾಗ ಸ್ಮೈಲ್ ಮಾಡಿ. ಅವರು ಏನಾದರೂ ಮಾತಾಡ್ತಿದ್ರೆ ಕರೆಕ್ಟಾಗಿ ಲಿಸನ್ ಮಾಡಿ. ಟಿಪ್ ನಂಬರ್ 6, ಸ್ವಲ್ಪ ಬ್ಯುಸಿಯಾಗಿರೋ ಥರ ತೋರಿಸ್ಕೊಳ್ಳಿ, ಸ್ವಲ್ಪನೇ, ಜಾಸ್ತಿ ಅಲ್ಲ. ನಿಮ್ಮ ಹುಡುಗಿ ಯಾವಾಗಾದರೂ ಮೆಸೇಜ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಇಲ್ಲ ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಆಮೇಲೆ ಮೆಸೇಜ್ ಮಾಡ್ತೀನಿ, ಇಲ್ಲಾಂದರೆ ಅವರು ಕಾಲ್ ಮಾಡಬೇಕಾದ್ರೆ ಅವರ ಕಾಲ್ಸ್ ಅಟೆಂಡ್ ಮಾಡೋದೇ ಇರೋದು, ಇದೆಲ್ಲ ಸ್ವಲ್ಪನೇ. ಜಾಸ್ತಿ ಆದರೆ ಅವರು ನಿಮ್ಮನ್ನು ಹೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಮತ್ತು ಯಾವಾಗಲೂ ನೀವೇ ಹೋಗಿ ಅವರಿಗೆ ಮೆಸೇಜ್ ಮಾಡೋದು, ಕಾಲ್ ಮಾಡೋದಾಗಲಿ ಮಾಡಬೇಡಿ. 2-3 ಸಾರಿ ನೀವು ಮೆಸೇಜ್ ಮಾಡಿದ್ರೆ ನೆಕ್ಸ್ಟ್ ಟೈಮ್ ಅವರು ಮೆಸೇಜ್ ಮಾಡೋ ಥರ ಮಾಡಿಸಿ. ಟಿಪ್ ನಂಬರ್ 7, ನೀವು ಚಾಟ್ ಮಾಡ್ತಿರಬೇಕಾದ್ರೆ ಇಲ್ಲಾಂದರೆ ಕಾಲ್ನಲ್ಲಿ ಮಾತಾಡ್ತಿರಬೇಕಾದ್ರೆ ನೀವು ಚಾಟ್ನ ಇನ್ ಮಾಡಿ. ಏನಾದರೂ ರೀಸನ್ ಹೇಳಿ, ಅವರು ಯಾವಾಗ ಬಾಯಿ ಹೇಳ್ತಾರೆ ಅಂತ ಕಾಯ್ದುಕೊಂಡು ಇರಬೇಡಿ. ಟಿಪ್ ನಂಬರ್ 8, ತುಂಬ ಇಂಪಾರ್ಟೆಂಟ್ ಆಗಿರುವ ವಿಷಯ. ಎಲ್ಲ ಹುಡುಗರು ಅಂದ್ಕೊಂಡಿರ್ತಾರೆ ಹುಡುಗಿಯರಿಗೆ ತುಂಬ ಹ್ಯಾಂಡ್ಸಮ್ ಆಗಿರುವ ಹುಡುಗರೇ ಇಷ್ಟ, ನಾನು ನೋಡೋಕೆ ಚೆನ್ನಾಗಿಲ್ಲ, ನನ್ನ ಯಾರು ಇಷ್ಟಪಡ್ತಾರೆ ಅಂತ. ಬಟ್ ಒಂದು ತಿಳ್ಕೊಳ್ಳಿ, ಬ್ಯೂಟಿಗೂ ಲವ್ಗೂ ಏನೇನು ಸಂಬಂಧ ಇಲ್ಲ. ಫಾರ್ ಎಕ್ಸಾಂಪಲ್, ನಾವು ಕಾಲೇಜ್ನಲ್ಲಿ ನೋಡಿರಬಹುದು, ಆ ಹುಡುಗ ನೋಡೋದಕ್ಕೆ ಅಜೀಬಾಗಿರ್ತಾನೆ, ಆ ಹುಡುಗಿ ಆ ಕಾಲೇಜ್ಗೆ ಒಂಥರ ದೇವತೆ ಥರ ಇರ್ತಾಳೆ. ಅವನು ಹೇಗೆ ಹುಡುಗಿನ ಪಟಾಯಿಸ್ದ ಅಂತ ಹೊಟ್ಟೆ ಉರಿಯುತ್ತೆ. ಇದಕ್ಕೆ ಫುಲ್ ಆ್ಯಂಡ್ ಫುಲ್ ಕಾರಣ ಟಾಕಿಂಗ್ ಟ್ಯಾಲೆಂಟ್. ಸೊ ಚಿಂತನೆ ಪಡಬೇಡಿ, ಮಸ್ತಾಗಿ ಮಾತಾಡೋದು ಗೊತ್ತಿದ್ರೆ ಅದು ಯಾವುದೇ ಹುಡುಗಿ ಆಗಿದ್ರೂ ಪಟಾಯಿಸಬಹುದು. ದಟ್ಸ್ ಆಲ್. ನಿಮಗೇನಾದರೂ ಲವ್ವಲ್ಲಿ ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ. ಆ ಕಾಮೆಂಟ್ನ ನೋಡಿಬಿಟ್ಟು ನಾನು ಅಪ್ಕಮಿಂಗ್ ವೀಡಿಯೋಸ್ಗಳನ್ನು ಮಾಡ್ತೇನೆ. ಇಷ್ಟೇ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಮತ್ತಷ್ಟು ಆಸಕ್ತಿದಾಯಕ ವಿಷಯಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಲೋ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ 10 ಇಂಟ್ರೆಸ್ಟಿಂಗ್ ಅನ್ನೋನ್ ಫ್ಯಾಕ್ಟ್ಸ್ ಬಗ್ಗೆ ಹೇಳಲಿದ್ದೇನೆ. ಸೊ ಪೂರ್ತಿಯಾಗಿ ನೋಡಿ. ಫ್ಯಾಕ್ಟ್ ನಂಬರ್ 10, ಜಪಾನ್ನಲ್ಲಿ ಟ್ರೈನ್ 1 ಸೆಕೆಂಡ್ ಕೂಡ ಲೇಟ್ ಆಗಿ ಬರುವುದಿಲ್ಲ. ಒಂದು ಬಾರಿ ಜಪಾನ್ನಲ್ಲಿ ಒಂದು ಟ್ರೈನ್ 35 ಸೆಕೆಂಡ್ಗಳು ಲೇಟ್ ಆಗಿ ಬಂದಿತ್ತು. 35 ನಿಮಿಷಗಳು ಅಲ್ಲ, 35 ಸೆಕೆಂಡ್ಗಳು ಲೇಟ್ ಆಗಿ ಬಂದಿತ್ತು. ಇದಕ್ಕಾಗಿ ಆ ಟ್ರೈನ್ ಡ್ರೈವರ್ ಪ್ಯಾಸೆಂಜರ್ಸ್ ಎಲ್ಲರೊಂದಿಗೆ ಕ್ಷಮಾಪಣೆಯನ್ನು ಕೇಳಿದರು. ಅಂಡ್ ಜಪಾನ್ ಸೆಂಟ್ರಲ್ ರೈಲ್ವೆ ಪ್ಯಾಸೆಂಜರ್ಸ್ ಎಲ್ಲರಿಗೂ ತಮ್ಮ ಟಿಕೆಟ್ ಹಣವನ್ನು ರೀಫಂಡ್ ಮಾಡಿದರು. ಅಂದರೆ ನೀವು ಅರ್ಥ ಮಾಡಿಕೊಳ್ಳಿ ಜಪಾನ್ ಸಿಸ್ಟಮ್ ಎಷ್ಟು ಸ್ಟ್ರಿಕ್ಟ್ ಅಂತ. ಆದರೆ ಇಂಡಿಯಾದಲ್ಲಿ ಟ್ರೈನ್ ಎಷ್ಟು ಲೇಟ್ ಆಗಿ ಬಂದರೂ ಇಟ್ಸ್ ನಾಟ್ ಎ ಬಿಗ್ ಡೀಲ್. ಆದರೆ ಸಿಸ್ಟಮ್ ಇಂಪ್ರೂವ್ ಆಗಬೇಕಾಗಿದೆ. ಫ್ಯಾಕ್ಟ್ ನಂಬರ್ 9, ಯಾವುದೇ ನಾಯಿ ತನ್ನ ಮಾಲೀಕರನ್ನು ನೋಡಿದಾಗ ಅದು ತುಂಬಾ ಹ್ಯಾಪಿ ಹಾಗೂ ಎಕ್ಸೈಟ್ಮೆಂಟ್ ಆಗಿರುತ್ತದೆ. ಇದರ ಹಿಂದೆ ರೀಸನ್ ಏನೆಂದರೆ ನಾಯಿ ತನ್ನ ಮಾಲೀಕರನ್ನು ನೋಡಿದಾಗ ತನ್ನ ಒಳಗಡೆ ಆಕ್ಸಿಟೋಸಿನ್ ಅನ್ನುವ ಹಾರ್ಮೋನ್ ರಿಲೀಸ್ ಆಗುತ್ತದೆ. ಅದೇ ಕೆಮಿಕಲ್ ಮನುಷ್ಯರಲ್ಲಿ ಯಾವಾಗ ಆಗುತ್ತದೆ ಅಂದರೆ ಇಬ್ಬರ ಮಧ್ಯೆ ಪ್ರೀತಿ ಆದಾಗ. ಫ್ಯಾಕ್ಟ್ ನಂಬರ್ 8, ನೀವು ನೋಡುತ್ತಿರುವ ಪಿಕ್ಚರ್ಸ್ ಹೇಳುತ್ತಿರುವ ಯಾವುದೂ ಎಷ್ಟು ಸ್ಪೀಡ್ ತಿರುಗುತ್ತದೆ. ಅರ್ಥ 460 ಮೀಟರ್ ಸೆಕೆಂಡ್ ದೊಂದಿಗೆ ರೊಟೇಟ್ ಆಗುತ್ತದೆ. ಸನ್ 1997 ಮೀಟರ್ ಪರ್ ಸೆಕೆಂಡ್ ಸ್ಪೀಡ್ ದೊಂದಿಗೆ ರೊಟೇಟ್ ಆಗುತ್ತದೆ. ಅಂಡ್ ಒಂದು ಸ್ಪೆಷಲ್ ನಕ್ಷತ್ರವೂ ಇರುತ್ತದೆ, ಅದನ್ನು ನ್ಯೂಟ್ರಾನ್ ಸ್ಟಾರ್ ಅಂತಾರೆ. ಅದು 7,19,50,000 ರೊಟೇಟ್ ಆಗುತ್ತದೆ. ಹಾಗೂ ಸೋಲಾರ್ ಸಿಸ್ಟಮ್ ಅನ್ನೇ ನುಂಗು ಹಾಕುವ ಈ ಬ್ಲಾಕ್ ಹೋಲ್
27 ಕೋಟಿ ಮೀಟರ್ ಸೆಕೆಂಡ್ನೊಂದಿಗೆ ರೊಟೇಟ್ ಆಗುತ್ತದೆ. ಫ್ಯಾಕ್ಟ್ ನಂಬರ್ 7, ಸೊಳ್ಳೆಗಳು ಹೆಚ್ಚು ಓ ಬ್ಲಡ್ ಗ್ರೂಪ್ ಅವರ ರಕ್ತವನ್ನು ಇಷ್ಟಪಡುತ್ತದೆ. ಸೊಳ್ಳೆಗಳು ಸೆನ್ಸ್ ಮಾಡಬಲ್ಲವು ಮನುಷ್ಯರಲ್ಲಿ ಯಾವ ಬ್ಲಡ್ ಗ್ರೂಪ್ ಇದೆ ಅಂತ. ಯಾವಾಗ ಅದಕ್ಕೆ ಓ ಬ್ಲಡ್ ಗ್ರೂಪ್ ಸಿಗುತ್ತದೋ ಅದು ತುಂಬಾ ಸಂತೋಷ ಪಡುತ್ತದೆ, ಇನ್ನಷ್ಟು ರಕ್ತವನ್ನು ತೆಗೆದುಕೊಳ್ಳುತ್ತದೆ. ಫ್ಯಾಕ್ಟ್ ನಂಬರ್ 7, ಬುರ್ಜ್ ಅಲ್ ಅರಬ್ ಹೋಟೆಲ್ನ ಮೇಲೆ ಒಂದು ದೊಡ್ಡ ಟೆನ್ನಿಸ್ ಕೋರ್ಟ್ ಇದೆ ಹಾಗೂ ಇದು ಭೂಮಿಯಿಂದ 650 ಫೀಟ್ನ ಮೇಲೆ ಇರುತ್ತದೆ. ಅಂಡ್ ಇದು ವರ್ಲ್ಡ್ ಹೈಯೆಸ್ಟ್ ಟೆನ್ನಿಸ್ ಕೋರ್ಟ್, ಅಂದರೆ ಪ್ರಪಂಚದಲ್ಲಿ ಎತ್ತರವಾದ ಪ್ರದೇಶದಲ್ಲಿ ಇರುವ ಟೆನ್ನಿಸ್ ಕೋರ್ಟ್. ಇದು ರಿಯಲ್ ಆಗಿ ಆಕಾಶದಲ್ಲಿ ಟೆನ್ನಿಸ್ ಆಡಿದವಷ್ಟು ಅನುಭವವಾಗುತ್ತದೆ. ಫ್ಯಾಕ್ಟ್ ನಂಬರ್ 5, ಪೆರು ದೇಶದಲ್ಲಿ ಒಲಂಟೈ ಟಾಂಬೋ ಅನ್ನುವ ಪ್ಲೇಸ್ ಇದೆ. ಅಲ್ಲಿಯ ಒಂದು ಏನ್ಷಿಯಂಟ್ ಸೈಟ್ ಇದೆ. ಅಲ್ಲಿಯ ಸ್ಟೆಪ್ಸ್ ಹೀಗೆ ಕಾಣಿಸುತ್ತದೆ. ಪ್ರಶ್ನೆ ಏನೆಂದರೆ ಈ ಸ್ಟೆಪ್ಸ್ ಯಾರಿಗಾಗಿ ಕಟ್ಟಿರಬಹುದು? ನೀವು ಬಹಳ ಥಿಯರಿಗಳಲ್ಲಿ ಕೇಳಿರುತ್ತೀರಿ, ಪೂರ್ವ ಕಾಲದಲ್ಲಿ ಜೈನ್ಸ್ನವರು ಇದ್ದರು ಅಂತ. ಅಂದರೆ ಅಂತ ಮನುಷ್ಯರು 20 ರಿಂದ 30 ಫೀಟ್ ಎತ್ತರದಲ್ಲಿ ಇದ್ದರು ಹಾಗೂ ಕೆಲವು ಸ್ಥಳಗಳಲ್ಲಿ ಅವರ ಸ್ಕೆಲಿಟನ್ ಸಿಕ್ಕಿರಬಹುದಂತ ಹೇಳುತ್ತಾರೆ. ಸೊ ಇದು ಅವರಿಗೆ ಕಟ್ಟಿರಬಹುದು ಅಂತ ಸೈಂಟಿಸ್ಟ್ಗಳು ಹೇಳುತ್ತಾರೆ. ಫ್ಯಾಕ್ಟ್ ನಂಬರ್ 4, ಪ್ಯಾರಿಸ್ ವರ್ಡ್ ಕೇಳಿದ್ದರಿಂದ ನಿಮಗೆ ಏನು ಅನಿಪಿಸಬಹುದು? ಪ್ಯಾರಿಸ್ ವರ್ಡ್ ಕೇಳಿದ ನಂತರ ಏಫಿಲ್ ಟವರ್ ಹಾಗೂ ಬ್ಯೂಟಿಫುಲ್ ಕ್ಲೈಮೇಟ್ ನೆನಪಾಗುತ್ತದೆ, ರೈಟ್? ಆದರೆ ನೀವು ಇದನ್ನು ಕೇಳಿದರೆ ಆಶ್ಚರ್ಯವಾಗುತ್ತದೆ. ಈ ಪ್ರಪಂಚದಲ್ಲಿ 10ಕ್ಕಿಂತ ಹೆಚ್ಚು ಲೊಕೇಶನ್ ಇವೆ, ಆದರೆ ಹೆಸರು ಪ್ಯಾರಿಸ್. ನೋಡಿ, ಈ ಪೂರ್ತಿ ಲಿಸ್ಟ್ ಅನ್ನು ಅಮೆರಿಕದಲ್ಲಿರುವ 8 ಪ್ಲೇಸಸ್ ಪ್ಯಾರಿಸ್ ಅಂತ ಕರೆಯಲಾಗುತ್ತದೆ. ಫ್ಯಾಕ್ಟ್ ನಂಬರ್ 3, ಹೊಸದಾಗಿ ಬಂದಿರುವ ಇಂಡಿಯನ್ ಮೋಟಾರ್ ಸೈಕಲ್ ಆಕ್ಟ್ ಪ್ರಕಾರ ಯಾರಾದರೂ ಆಂಬ್ಯುಲೆನ್ಸ್ಗೆ ಮುಂದಕ್ಕೆ ಹೋಗುವುದಕ್ಕೆ ದಾರಿ ಕೊಡದಿದ್ದರೆ ಅವನಿಗೆ 10,000 ರೂಪಾಯಿಗಳು ಫೈನ್ ಬೀಳುತ್ತದೆ. ನನ್ನ ಒಪಿನಿಯನ್ ಬಂದು ಇದು ತುಂಬಾ ಕರೆಕ್ಟ್. ಏಕೆಂದರೆ ಒಂದು ಎಮರ್ಜೆನ್ಸಿಗೆ ಹೋಗುವ ಆಂಬ್ಯುಲೆನ್ಸ್ ಕೇವಲ ವೆಹಿಕಲ್ ಅಲ್ಲ, ಅದು ಒಂದು ಸೋಲ್, ಯಾವುದೋ ಸಾವು ಬದುಕಿನ ಮಧ್ಯೆ ಹೋರಾಡುತ್ತದೆ. ಸೊ ಮುಂದೆ ಇರುವ ವಾಹನ ತನ್ನ ವರ್ಕ್ ಪ್ರಯಾರಿಟಿಯನ್ನು ಕಡಿಮೆ ಮಾಡಿಕೊಂಡು ಆಂಬ್ಯುಲೆನ್ಸ್ಗೆ ಸೈಡ್ ಕೊಡಬೇಕು. ನಿಮಗೆ ಬಹಳ ರೋಡ್ಗಳ ಮೇಲೆ ಇಂತಹ ಬ್ರೋಕನ್ ವೈಟ್ ಮಾರ್ಕ್ಸ್ ಕಾಣಿಸುತ್ತವೆ. ಇವು ಕೇವಲ ಡಿಸೈನ್ಗಾಗಿ ಮಾಡಿರಬಹುದಾ ಅಥವಾ ಇದರ ಹಿಂದೆ ಯಾವುದೇ ರೀಸನ್ ಇರಬಹುದಾ? ಇವುಗಳನ್ನು ಹಾಕುವುದಕ್ಕೆ ಬಹಳ ದೊಡ್ಡ ರೀಸನ್ ಇದೆ. ಹೆಚ್ಚಾಗಿ ನಮಗೆ ಕಾಣಿಸುವುದು ಈ ಬ್ರೋಕನ್ ವೈಟ್ ಮಾರ್ಕ್ಸ್. ಅಂಡ್ ಕೆಲವು ರೋಡ್ಗಳ ಮೇಲೆ ಈ ಸಾಲಿಡ್ ವೈಟ್ ಲೈನ್ ಕಾಣಿಸುತ್ತದೆ. ಸಾಲಿಡ್ ಲೈನ್ ನ ಒಂದು ಅರ್ಥವೇನೆಂದರೆ ನೀವು ರೋಡ್ ನಲ್ಲಿ ಹೋಗುತ್ತಿರುವಾಗ ವೈಟ್ ಲೈನ್ ಅನ್ನು ದಾಟಿ ರೋಡ್ ಮೇಲೆ ಹೋಗಬಾರದು, ಏಕೆಂದರೆ ಅಲ್ಲಿ ಸಾಲಿಡ್ ಲೈನ್ ಇದೆ ಅಂಡ್ ಇದು ಡಿವೈಡರ್ ಆಗಿ ಕೆಲಸ ಮಾಡುತ್ತದೆ. ಅಂಡ್ ನಿಮಗೆ ಮೇಜರ್ ಆಗಿ ಈ ಬ್ರೋಕನ್ ವೈಟ್ ಲೈನ್ಸ್ ಕಾಣಿಸುತ್ತದೆ. ಇದರ ಅರ್ಥ ಏನೆಂದರೆ ನೀವು ನಿಮ್ಮ ಅಪೋಸಿಟ್ ರೋಡ್ ನಲ್ಲಿ ಯಾವುದೇ ವೆಹಿಕಲ್ ಇಲ್ಲದಿದ್ದರೆ ಆ ರೋಡ್ ನಲ್ಲಿ ಹೋಗಿ ನೀವು ಮುಂದೆ ಇರುವ ವೆಹಿಕಲ್ ಅನ್ನು ಓವರ್ಟೇಕ್ ಮಾಡಬಹುದು. ಇದು ಕಂಪ್ಲೀಟ್ಲಿ ಲೀಗಲ್ ಓನ್ಲಿ ವೆನ್ ವೆಹಿಕಲ್ ಈಸ್ ನಾಟ್ ದೇರ್ ಇನ್ ಯುವರ್ ಅಪೋಸಿಟ್ ಡೈರೆಕ್ಷನ್. ಈ ಸಾಲಿಡ್ ಲೈನ್ ಹೆಚ್ಚಾಗಿ ಮಂಚು ಪ್ರದೇಶಗಳಲ್ಲಿ ಕಾಣಿಸಿಕೊಳ್ಳುತ್ತದೆ, ಏಕೆಂದರೆ ಅಲ್ಲಿ ಆಪೋಸಿಟ್ ನಿಂದ ಬರುವ ವೆಹಿಕಲ್ ಕಾಣಿಸುವುದಿಲ್ಲ ಅಂಡ್ ಆಕ್ಸಿಡೆಂಟ್ ಆಗುವ ಚಾನ್ಸಸ್ ಕೂಡ ಇರುತ್ತದೆ. ಫ್ಯಾಕ್ಟ್ ನಂಬರ್ 1, ಮೂವಿಯಲ್ಲಿ ಯಾರಿಗಾದರೂ ಬುಲೆಟ್ ಹೊಡೆದರೆ ನಾವು ನೋಡುತ್ತೇವೆ ಅವರು ಸ್ಪಾಟ್ ನಲ್ಲಿ ಸಾಯಬಹುದು ಅಥವಾ 2 ರಿಂದ 3 ನಿಮಿಷ ಮಾತನಾಡಿ ಸಾಯಬಹುದು. ನಿಮ್ಮಲ್ಲಿ ಬಹಳ ಜನರಿಗೆ ಡೌಟ್ ಬಂದಿರಬಹುದು, ಯಾರಿಗಾದರೂ ಬುಲೆಟ್ ಹೊಡೆದರೆ ಅವರು ರಿಯಲ್ ಆಗಿ ಇಮಿಡಿಯೇಟ್ ಆಗಿ ಸಾಯುತ್ತಾರಾ ಅಥವಾ ಸ್ವಲ್ಪ ಸಮಯದವರೆಗೆ ಬದುಕಿರುತ್ತಾರಾ ಅಂತ. ಇದರ ಆನ್ಸರ್ ಇಟ್ ಡಿಪೆಂಡ್ಸ್. ಅಂದರೆ ಬುಲೆಟ್ ಎಲ್ಲಿ ಹೊಡೆದಿದೆ ಅನ್ನುವ ಮೇಲೆ ಡಿಪೆಂಡ್ ಆಗಿರುತ್ತದೆ. ಒಂದು ವೇಳೆ ಬುಲೆಟ್ ಮನುಷ್ಯನ ಚೆಸ್ಟ್ ಮೇಲೆ ಅಥವಾ ತಲೆಯ ಮೇಲೆ ಹೊಡೆದರೆ ಒಂದೇ ಸೆಕೆಂಡ್ ನಲ್ಲಿ ಸಾಯುತ್ತಾನೆ. ಒಂದು ವೇಳೆ ಇವೆಲ್ಲದೆ ಕೈಗಳ ಮೇಲೆ, ಕಾಲುಗಳ ಮೇಲೆ, ಹೊಟ್ಟೆಯ ಮೇಲೆ ಹೊಡೆದರೆ 4 ರಿಂದ 5 ನಿಮಿಷಗಳು ಬದುಕಿರುತ್ತಾರೆ. ಅಷ್ಟರಲ್ಲಿ ಅವರನ್ನು ಹಾಸ್ಪಿಟಲ್ಗೆ ತೆಗೆದುಕೊಂಡು ಹೋಗಬೇಕಾಗುತ್ತದೆ. ಆದರೆ ತಮ್ಮ ಪ್ರಾಣವನ್ನು ಲೆಕ್ಕ ಮಾಡದೆ ಎಷ್ಟೋ ಬುಲೆಟ್ ಹೊಡೆದರೂ ಕೊನೆಯವರೆಗೂ ನಮಗಾಗಿ, ನಮ್ಮ ದೇಶಕ್ಕಾಗಿ ಹೋರಾಡುವ ಜವಾನ್ಸ್ಗಳೇ ಬಹಳ ಗ್ರೇಟ್. ಸೊ ಅವರೇ ನಮ್ಮ ರಿಯಲ್ ಹೀರೋಸ್ ಅಂಡ್ ರಿಯಲ್ ಇನ್ಸ್ಪಿರೇಷನ್. ಸೊ ದಿಸ್ ಫ್ಯಾಕ್ಟ್ ಈಸ್ ಡೆಡಿಕೇಟೆಡ್ ಟು ಆಲ್ ಇಂಡಿಯನ್ ಜವಾನ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ನಾವು ಮಾಡುವ ಪ್ರತಿ ವಿಡಿಯೋ ನೋಟಿಫಿಕೇಶನ್ ಆಗಿ ಬರುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ದೇಶಗಳಲ್ಲೇ ಅತ್ಯಂತ ಶಕ್ತಿವಂತ ದೇಶವಾಗಿ ಅಮೆರಿಕ ಅಂತ ಹೇಳುತ್ತಾರೆ. ಆದರೆ ದ್ವಿತೀಯ ಸಂಬಂಧಗಳ ದೃಷ್ಟಿಯಿಂದ ನೋಡಿದರೆ ಈ ಪ್ರಪಂಚದಲ್ಲಿ ಅತ್ಯಂತ ಶಕ್ತಿವಂತವಾದ ದೇಶ ರಷ್ಯಾ ಅಂತ ಎಲ್ಲರಿಗೂ ಗೊತ್ತು. ರಷ್ಯಾದೊಂದಿಗೆ ಪೈಪೋಟಿ ಬೀಳುವುದು ಅಷ್ಟು ಸುಲಭವಲ್ಲದ ವಿಷಯ ಅಂತ ಈ ಪ್ರಪಂಚ ದೇಶಗಳಿಗೆ ಗೊತ್ತು. ಹಾಗೂ ಈ ದೇಶದ ರಾಷ್ಟ್ರಪತಿ ವ್ಲಾದಿಮಿರ್ ಪುಟಿನ್ ಅಂದರೆ ಈ ಪ್ರಪಂಚವೆಲ್ಲ ಭಯ ಬೀಳುತ್ತೆ. ಏಕೆಂದರೆ ಇತರೆ ದೇಶಗಳೊಂದಿಗೆ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಮೇಂಟೈನ್ ಮಾಡುವುದರಲ್ಲಿ ಪುಟಿನ್ ಅತ್ಯಂತ ನೈಪುಣ್ಯ ಹೊಂದಿರುವರು. ಸೊ ಇಂದು ಈ ಎಪಿಸೋಡ್ನಲ್ಲಿ ರಷ್ಯಾ ಅಂದರೆ ಈ ಪ್ರಪಂಚವೆಲ್ಲ ಏಕೆ ಭಯ ಬೀಳುತ್ತೆ ಅಂತ ತಿಳಿದುಕೊಳ್ಳೋಣ. ರಷ್ಯಾ ಹತ್ತಿರ ಇರುವ ಈ ಸ್ಪೆಷಾಲಿಟಿ ಏನೋ ತಿಳಿದುಕೊಳ್ಳೋಣ. ಟಾಪಿಕ್ನಲ್ಲಿ ಬಂದರೆ ಫ್ರೆಂಡ್ಸ್, ಏರಿಯಾ ವೈಸ್ ನೋಡಿದರೆ ರಷ್ಯಾ ಈ ಪ್ರಪಂಚದಲ್ಲಿ ಅತಿ ದೊಡ್ಡ ದೇಶ. ಅಂದರೆ ಈ ಭೂಮಿ ಮೇಲೆ ಭೂಭಾಗ ರಷ್ಯಾ ದೇಶದೇ. ವಾಸ್ತವವಾಗಿ 1991ರ ಮೊದಲು ರಷ್ಯಾವನ್ನು ಸೋವಿಯತ್ ಯೂನಿಯನ್ ಅಂತ ಕರೆಯಲಾಗುತ್ತಿತ್ತು, ಏಕೆಂದರೆ ಈ ಯೂನಿಯನ್ ಎಷ್ಟೋ ದೇಶಗಳಿಗೆ ಸೇರಿಸಿ ರಚಿಸಲಾಯಿತು. ಆದರೆ ಇತರ ದೇಶಗಳು ಸೋರಿಕೆಯಾದ ಕಾರಣ 1991 ಈ ಸೋವಿಯತ್ ಯೂನಿಯನ್ ಭಾಗಗಳಾಗಿ ವಿಭಜನೆಯಾದವು. ಅಲ್ಲಿಯವರೆಗೆ ಸೋವಿಯತ್ ಯೂನಿಯನ್ನ ಈ ಪ್ರಪಂಚ ದೇಶಗಳಲ್ಲೇ ಮಹಾಶಕ್ತಿ. ಸೋವಿಯತ್ ಯೂನಿಯನ್ ವಿಭಜನೆಯಾದ ನಂತರ ಅಮೆರಿಕ ಈ ಪ್ರಪಂಚದಲ್ಲಿ ಅತಿ ದೊಡ್ಡ ಶಕ್ತಿಯುತವಾಗಿ ಮಾರ್ಪಟ್ಟಿತು. ಆದರೆ ರಷ್ಯಾ ತನ್ನ ಅಧಿಕಾರವನ್ನು ವಿಸ್ತೀರ್ಣ ಮಾಡುವುದನ್ನು ಮತ್ತಷ್ಟು ವೇಗವಾಗಿ ಮಾಡಿತು. ಅಮೆರಿಕ ಹಾಗೂ ಕೆಲವು ವೆಸ್ಟರ್ನ್ ಕಂಟ್ರೀಸ್ ರಷ್ಯಾವನ್ನು ಹಿಡಿತದಲ್ಲಿಟ್ಟುಕೊಳ್ಳಬೇಕು ಅಂತ ಎಷ್ಟೋ ಬಾರಿ ಪ್ರಯತ್ನಗಳನ್ನು ಮಾಡಿದರು.
ಆದರೆ ಈ ವಿಷಯದಲ್ಲಿ ಅವರು ಸಕ್ಸಸ್ ಆಗಿಲ್ಲ. ನೀವು ಈ ಪ್ರಪಂಚದಲ್ಲಿ ಮೆಜಾರಿಟಿ ಪೀಪಲ್ನ ಅಭಿಪ್ರಾಯವನ್ನು ನೋಡಿದರೆ ಎಂದಿಗೂ ಈ ಪ್ರಪಂಚದಲ್ಲೇ ಅತ್ಯಂತ ಶಕ್ತಿವಂತವಾದ ದೇಶ ರಷ್ಯಾ ಅಂತ ಹೇಳುತ್ತಾರೆ. ರಷ್ಯಾ ಹತ್ತಿರ ಈ ಪ್ರಪಂಚದಲ್ಲೇ ಮೋಸ್ಟ್ ಅಡ್ವಾನ್ಸ್ ಫೈಟರ್ ಪ್ಲೇನ್ ಇದೆ. ಈ ಕಾರಣವಾಗಿಯೇ ಇಂದು ಈ ಪ್ರಪಂಚದಲ್ಲಿ ಯಾವ ದೇಶವೂ ಸಹ ರಷ್ಯಾದೊಂದಿಗೆ ಗೆಲ್ಲುವುದು ಅಸಾಧ್ಯ. ಹಾಗೂ ಕೆಲವು ವರ್ಷಗಳ ಹಿಂದೆಯೇ ರಷ್ಯಾ ಜೆಟ್ ಮಿಸೈಲ್ ಅನ್ನು ವಿಜಯವಂತವಾಗಿ ಪರೀಕ್ಷಿಸಿದೆ. ಈ ಪ್ರಪಂಚದಲ್ಲಿ ಅತ್ಯಂತ ವೇಗವಂತವಾದ ಮಿಸೈಲ್ ಹಾಗೂ ಇದರ ಸ್ಪೀಡ್ ಗಂಟೆಗೆ 4000 ಮೈಲಿಗಳಷ್ಟು. ಈ ಪ್ರಪಂಚದಲ್ಲಿ ಯಾರ ಹತ್ತಿರ ಇದನ್ನು ಎದುರಿಸುವ ಶಕ್ತಿ ಇಲ್ಲ. ಈ ಮಿಸೈಲ್ನ ಹೆಸರು ಕೇಳಿದರೆ ಅಮೆರಿಕಾಗೆ ನಡುಕ ಹುಟ್ಟುತ್ತದೆ. ಸಹಜವಾಗಿ ಈ ಪ್ರಪಂಚ ದೇಶಗಳ ಮೇಲೆ ಆಧಿಪತ್ಯವನ್ನು ತೋರಿಸುವ ಅಮೆರಿಕ ರಷ್ಯಾ ಮುಂದಕ್ಕೆ ಬಂದಾಗ ಬಹಳ ಕೂಲಾಗಿ ವ್ಯವಹಾರ ಮಾಡುತ್ತೆ. ಎಷ್ಟೋ ದೇಶಗಳೊಂದಿಗೆ ಯುದ್ಧ ಮಾಡಿದ ಅಮೆರಿಕ ರಷ್ಯಾದೊಂದಿಗೆ ಯುದ್ಧ ಅಂದ್ರೇನೆ ಇಂದಿಗೂ ಭಯ ಬೀಳುತ್ತೆ. ಎರಡನೇ ಪ್ರಪಂಚ ಯುದ್ಧದಲ್ಲಿ ಹಿಟ್ಲರ್ ನಾಯಕತ್ವದಲ್ಲಿ ಜರ್ಮನಿ ದೊಡ್ಡ ದೊಡ್ಡ ದೇಶಗಳನ್ನು ನಡುಕ ಹುಟ್ಟಿಸಿದ ಸಂದರ್ಭಗಳಲ್ಲಿ ಯಾವ ಒಂದು ದೇಶ ಹತ್ತಿರ ಸಹ ಜರ್ಮನಿಯನ್ನು ನಿಲ್ಲಿಸುವ ಶಕ್ತಿ ಇಲ್ಲ. ಅಂತಹ ಸಮಯದಲ್ಲಿ ರಷ್ಯಾ ಒಂದು ರೆಡ್ ಆರ್ಮಿಯನ್ನು ಕಳಿಸಲಾಯಿತು. ಆಗ ಜರ್ಮನಿ ದೇಶವನ್ನು ನಿಲ್ಲಿಸುವಲ್ಲಿ ಸಫಲವಾಯಿತು. ಜರ್ಮನಿಯ ಅತಿ ದೊಡ್ಡ ತಪ್ಪು ಏನೆಂದರೆ ರಷ್ಯಾದೊಂದಿಗೆ ಇಟ್ಟುಕೊಳ್ಳುವುದು ಅಂತ ಇಂದಿಗೂ ಚರಿತ್ರೆಕಾರರು ಹೇಳುತ್ತಾರೆ. ಇಷ್ಟು ದೊಡ್ಡ ಶಕ್ತಿವಂತವಾದ ದೇಶಕ್ಕೆ ರಾಷ್ಟ್ರಪತಿ ವ್ಲಾದಿಮಿರ್ ಪುಟಿನ್ ಹೆಸರು ಕೇಳಿದರೆ ಈ ಪ್ರಪಂಚ ದೇಶಗಳು ಎಲ್ಲವೂ ಕಾಮ್ ಆಗಿ ಬಿಡುತ್ತವೆ. ರಷ್ಯಾದಲ್ಲಿ ಸಹ ಪುಟಿನ್ಗೆ ಒಳ್ಳೆ ಪಾಪ್ಯುಲಾರಿಟಿ ಇದೆ. ಅವರಿಗೆ ಪ್ರಜೆಗಳ ಸಪೋರ್ಟ್ ಕೂಡ ಇದೆ. ಏಕೆಂದರೆ ಅವರು ರಷ್ಯಾದಲ್ಲಿ ಎಷ್ಟೋ ದೊಡ್ಡ ದೊಡ್ಡ ಭ್ರಷ್ಟಾಚಾರ ವ್ಯವಹಾರದ ಮೇಲೆ ಸ್ವತಃ ಅವರೇ ಆಕ್ಷನ್ ತೆಗೆದುಕೊಂಡಿದ್ದಾರೆ. ರಷ್ಯಾದ ಒಂದು ಇಂಟೆಲಿಜೆನ್ಸ್ ಸಂಸ್ಥೆಯ KGBನಲ್ಲಿ ಪುಟಿನ್ ಆ ಮೊದಲೇ ಕೆಲಸವನ್ನು ಮಾಡಿದ್ದಾರೆ ಹಾಗೂ ಫೈಟ್ ಮಾಡೋದ್ರಲ್ಲಿ ಇವರು ಮಾಸ್ಟರ್ ಅಂತಾರೆ. ಈ ಪ್ರಪಂಚ ದೇಶಗಳಲ್ಲೇ ಬ್ಲ್ಯಾಕ್ ಬೆಲ್ಟ್ ಸಾಧಿಸಿರುವ ಒಬ್ಬ ರಾಷ್ಟ್ರಪತಿ ಪುಟಿನ್ ನಡೆಯೋ ವಿಧಾನ ಕೂಡ ಚರ್ಚಿಸುವ ಅಂಶವಾಗಿ ಮಾರ್ಪಟ್ಟಿತು. ಆದರೆ ಆ ಆರ್ಮಿ ಎಕ್ಸ್ಪ್ರೆಸ್ ಹೇಳುವ ವಿವರಗಳ ಪ್ರಕಾರ ಇದು ಅವರು ಇಂಟೆಲಿಜೆನ್ಸಿಯಲ್ಲಿ ಕೆಲಸ ಮಾಡುವಾಗ ತೆಗೆದುಕೊಂಡ ಟ್ರೈನಿಂಗ್. ಏಕೆಂದರೆ ಒಂದು ಕಡೆ ಗನ್ ಇರುತ್ತದೆ, ಅದಕ್ಕೆ ನಡೆಯುವಾಗ ಪುಟಿನ್ ಒಂದು ಕೈ ಯಾವಾಗೂ ಬೀಸುವುದಿಲ್ಲ. ಏಕೆಂದರೆ ದಾಳಿ ಮಾಡಿದಾಗ ಪುಟಿನ್ ತನ್ನ ಗನ್ ಬೇಗನೆ ಕೈಗಳಿಗೆ ತೆಗೆದುಕೊಳ್ಳಬಹುದು. ಒಂದು ಶಕ್ತಿವಂತ ದೇಶದ ಒಂದು ಶಕ್ತಿವಂತ ರಾಷ್ಟ್ರಪತಿ ಏನನ್ನು ಮಾಡಬಲ್ಲರೋ ಈ ಪ್ರಪಂಚ ದೇಶಗಳಿಗೆ ಎಲ್ಲವೂ ಗೊತ್ತು. ಅದಕ್ಕೆ ಅಮೆರಿಕ ರಷ್ಯಾದೊಂದಿಗೆ ಹೋರಾಟ ಮಾಡುವುದಕ್ಕೆ ಭಯ ಬೀಳುತ್ತೆ. ಹಾಗೂ ಭವಿಷ್ಯತ್ನಲ್ಲಿ ಆಗುವ ಒಂದು ಮಹಾಶಕ್ತಿಯಾಗಿ ಹೇಳುತ್ತಿರುವ ಚೈನಾ ಸಹ ಸರಿಹದ್ದುಗಳಲ್ಲಿ ಇತರ ದೇಶಗಳ ಮೇಲೆ ಕಣ್ಣು ಕೆಂಪಗೆ ಮಾಡುತ್ತದೆ. ಆದರೆ ಈ ರಷ್ಯಾ ಸರಿಹದ್ದಿನ ವಿಷಯದಲ್ಲಿ ಕನಿಷ್ಠ ಮಾತುಗಳನ್ನು ಕೂಡ ಬರುತ್ತಿಲ್ಲ. ಭಾರತಕ್ಕೆ ಇರುವ ಮಿತ್ರ ದೇಶಗಳಲ್ಲಿ ರಷ್ಯಾ ಮೊದಲೇ ಸ್ಥಾನದಲ್ಲಿ ಇದೆ. ರಷ್ಯಾ ಮಧ್ಯೆ ಯಾವ ವಿವಾದಗಳು ಇಲ್ಲ, ಎಂದಿನಿಂದೂ ಮಿತ್ರ ದೇಶಗಳಾಗಿ ಇವೆ. ಹಾಗೂ ದಿ ಮೋಸ್ಟ್ ಪವರ್ಫುಲ್ ಮ್ಯಾನ್ ವ್ಲಾದಿಮಿರ್ ಪುಟಿನ್ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ರೂಪದಲ್ಲಿ ತಿಳಿಸಿ. ನಮ್ಮ ಎಕ್ಸ್ಪ್ರೆಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ನಾವು ಮಾಡೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ಆಗಿ ಬರುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಅತ್ಯಂತ ಬಲಿಷ್ಠವಾಗಿರುವ ರಾಷ್ಟ್ರಗಳ ಪಟ್ಟಿ ನೋಡೋಣ. ಇರಾನ್ ಪೂರ್ಣ ಹೆಸರು ರಿಪಬ್ಲಿಕ್ ಆಫ್ ಇರಾನ್. ಸೌದಿ ಅರೇಬಿಯಾ, ಟರ್ಕಿ ಹಾಗೂ ಅಮೆರಿಕ ಅಂತಹ ಶತ್ರು ದೇಶಗಳಲ್ಲಿ ಸಹಿತ ಎರಡನೇ ಪ್ರಪಂಚ ಯುದ್ಧ ಸಮಯದಲ್ಲಿ ಈ ದೇಶದ ಮೇಲೆ ದಾಳಿ ಮಾಡೋಕ್ಕಾಗಿಲ್ಲ. ಇರಾನ್ನ ಮಿಲಿಟರಿಯಲ್ಲಿ ಮಾತ್ರ ಸುಮಾರು 5 ಲಕ್ಷ ಸೈನಿಕರು, 1658 ಯುದ್ಧ ಟ್ಯಾಂಕರ್ಗಳು, 167 ಯುದ್ಧ ವಿಮಾನಗಳಿವೆ. ಒಂದು ದೊಡ್ಡ ಯುದ್ಧದಲ್ಲಿ ಶತ್ರುಗಳಿಂದ ಕಾಪಾಡಿಕೊಳ್ಳುವುದಕ್ಕೆ ಇದು ಸಾಕು. ಆದರೆ ಅದಕ್ಕಿಂತ ಹೆಚ್ಚು ಯುದ್ಧ ಸಾಮಗ್ರಿ ಬೇರೆ ದೇಶದಲ್ಲಿ ಸಹ ಇದೆ. ಆದರೂ ಈ ದೇಶದ ಒಂದು ಪರ್ವತ ಪ್ರದೇಶಗಳಿಂದ ಈ ದೇಶದಲ್ಲಿ ಬರುವುದಕ್ಕೆ ಕಷ್ಟ. ಇರಾನ್ ಗೌರ್ಮೆಂಟ್ನಲ್ಲಿ ಅಂಡರ್ ಗ್ರೌಂಡ್ ಮಿಲಿಟರಿ ಬೇಸ್ ನೆಟ್ವರ್ಕ್ ಬಹಳಷ್ಟು ಇದೆ. ಇದು ಇರಾನ್ನಲ್ಲಿ ಬಹುತೇಕ ಪ್ರತಿಯೊಂದು ಪ್ರದೇಶದಲ್ಲಿ ಪ್ರತಿ 500 ಮೀಟರ್ ದೂರದಲ್ಲಿ ಇದೆ. ಆಸ್ಟ್ರೇಲಿಯಾ ಇದು ವಿಶ್ವದ ಅತ್ಯಂತ ಸುಂದರ ದೇಶಗಳಲ್ಲಿ ಒಂದು. ಆಸ್ಟ್ರೇಲಿಯಾವನ್ನು ಗೆಲ್ಲುವುದು ಸಹ ಕಷ್ಟ. ಇದಕ್ಕೆ ಈ ದೇಶದ ಸೈನ್ಯಕ್ಕಿಂತ ಅದರ ಜಿಯೋಗ್ರಾಫಿಕಲ್ ಸ್ಟ್ರಕ್ಚರ್ ಕಾರಣ. ಆಸ್ಟ್ರೇಲಿಯಾದೊಂದಿಗೆ ಗೆಲ್ಲುವ ದೇಶ ಅದರ ಗಡಿಯಲ್ಲಿ ಕೂಡ ಯಾವುದೂ ಇಲ್ಲ. ಆಸ್ಟ್ರೇಲಿಯಾಕ್ಕೆ ಸ್ವಲ್ಪ ಹತ್ತಿರದಲ್ಲಿ ಯಾವುದೇ ಪ್ರಬಲ ದೇಶಗಳು ಇವೆ ಅಂದರೆ ಅವು ಚೈನಾ, ಇಂಡಿಯಾ, ಜಪಾನ್. ಆದರೆ ಇವು ಆಲ್ರೆಡಿ ಆಸ್ಟ್ರೇಲಿಯಾದಿಂದ 1000 ಕಿಲೋಮೀಟರ್ಗಳಷ್ಟು ದೂರದಲ್ಲಿವೆ. ಜಪಾನ್ ಆಸ್ಟ್ರೇಲಿಯಾದಿಂದ 11,000 ಕಿಲೋಮೀಟರ್ಗಳಷ್ಟು ದೂರದಲ್ಲಿದೆ ಹಾಗೂ ಮಧ್ಯದಲ್ಲಿ 1000 ಸಮುದ್ರವಿದೆ. ಆಸ್ಟ್ರೇಲಿಯಾ ಹತ್ತಿರ ದೇಶಗಳು ದಾಳಿ ಮಾಡುವ ಪ್ರಬಲವಾಗಿ ಇಲ್ಲ. ಒಂದು ವೇಳೆ ಅವು ದಾಳಿ ಮಾಡಲು ಪ್ರಯತ್ನಿಸಿದರೆ ಅವು ತಮ್ಮನ್ನು ತಾವು ಕಷ್ಟದಲ್ಲಿ ಸಿಲುಕಿಸಿಕೊಂಡಂತೆ. ಏಕೆಂದರೆ ಆಸ್ಟ್ರೇಲಿಯಾದಲ್ಲಿ 98% ಪಾಪ್ಯುಲೇಷನ್ ಸಮುದ್ರ ತೀರದಲ್ಲಿ ದೊಡ್ಡ ನಗರಗಳಲ್ಲಿ ಇರುತ್ತಾರೆ. ಆಸ್ಟ್ರೇಲಿಯಾ ಮಧ್ಯ ಪ್ರದೇಶಗಳಲ್ಲಿ ಖಾಲಿ ಇದೆ. ಅದು 1000 ಕಿಲೋಮೀಟರ್ಗಳಷ್ಟು ಮರುಭೂಮಿ, ಕಾಡು ಪ್ರದೇಶಗಳಿಂದ ಕೂಡಿದೆ. ಇಲ್ಲಿ ಎಲ್ಲಿ ಆಸ್ಟ್ರೇಲಿಯಾ ಸೈನ್ಯವಿದೆ ಯಾರಿಗೂ ಗೊತ್ತಿಲ್ಲ. ಹಾಗೂ ಎರಡನೇ ಪ್ರಪಂಚ ಯುದ್ಧ ಸಮಯದಲ್ಲಿ ಆಸ್ಟ್ರೇಲಿಯಾವನ್ನು ಜಪಾನ್ ಕಬ್ಜಾ ಮಾಡಬೇಕೆಂದು ದಾಳಿ ಮಾಡಿತ್ತು. ಆದರೆ ಕೆಲವು ಕಾರಣಗಳಿಂದಾಗಿ ವೈಫಲ್ಯ ಹೊಂದಿತು.
ರಷ್ಯಾ. ಒಂದು ವೇಳೆ ರಷ್ಯಾದೊಂದಿಗೆ ಗೆಲ್ಲುವುದು ಅದು ಕಷ್ಟ. ತಿಳಿದುಕೊಳ್ಳಬೇಕು ಅಂದರೆ ಇತಿಹಾಸದಲ್ಲಿ ಸ್ವಲ್ಪ ಹಿಂತಿರುಗಬೇಕು. ಪ್ರಪಂಚದಲ್ಲೇ ಪ್ರಬಲ ವ್ಯಕ್ತಿಗಳಾದಂತಹ ನೆಪೋಲಿಯನ್ ಹಾಗೂ ಹಿಟ್ಲರ್ನ ಕೇಳಿದರೆ ಹೇಳುತ್ತಾರೆ, ಆದರೆ ಅದಕ್ಕೆ ನಿಮಗೆ ಟೈಮ್ ಮಿಷನ್ ಬೇಕು. ಆದರೆ ನೆಪೋಲಿಯನ್ ಹಾಗೂ ಹಿಟ್ಲರ್ ಇಬ್ಬರು ರಷ್ಯನ್ ಮೇಲೆ ಆಧಿಪತ್ಯ ಸಂಪಾದಿಸಿಕೊಳ್ಳುವುದಕ್ಕೆ ಆದರೆ ಅವರು ಹಿಂತಿರುವಾಗಿ ಬೇಕಾಯಿತು. ರಷ್ಯಾಗೆ ಒಂದು ಸೇಫ್ಟಿಗೆ ಕಾರಣ ಅದರ ಒಂದು ಜಿಯೋಗ್ರಫಿಕ್, ಏಕೆಂದರೆ ಅದು ಪ್ರಪಂಚದಲ್ಲೇ ದೊಡ್ಡ ದೇಶ. ಆದ್ದರಿಂದ ಇದರ ಒಂದು ಹೆಚ್ಚು ಭಾಗ ಭೂಮಿ, ಪರ್ವತಗಳು, ಕಾಡುಗಳು ಹಾಗೂ ಮಂಜುಗಡ್ಡೆಯಿಂದ ಮುಚ್ಚಲಾಗಿರುತ್ತದೆ. ಎರಡನೆಯ ಪ್ರಪಂಚ ಯುದ್ಧ ಸಮಯದಲ್ಲಿ ನಾಜಿಗಳು ರಷ್ಯಾ ಮೇಲೆ ದಾಳಿ ಮಾಡೋ ಪ್ರಯತ್ನ ಮಾಡಿದರೆ ರಷ್ಯನ್ ಆರ್ಮಿ ಅವರೊಂದಿಗೆ ಯುದ್ಧ ಮಾಡದೆ ಮೆಲ್ಲನೆ ಹಿಂದೆ ಹಿಂತಿರುಗಿದರು. ಏಕೆಂದರೆ ಅವರ ಒಂದು ಇಷ್ಟು ದೊಡ್ಡ ವಿಸ್ತೀರ್ಣವಾದ ದೇಶವನ್ನು ಶತ್ರುಗಳು ದಾಟಿ ಬರುವುದಿಲ್ಲ, ಚಳಿಯಿಂದ ಸಾಯುತ್ತಾರೆ. ಅದಕ್ಕೆ ನಾಜಿಗಳು ಹಿಂತಿರುಗಬೇಕಾಯಿತು. ಪ್ರಸ್ತುತ ರಷ್ಯಾ ಪ್ರಪಂಚದಲ್ಲೇ ಎರಡನೇ ಪ್ರಬಲ ದೇಶವಾಗಿ ಇದೆ ಹಾಗೂ ಪ್ರಪಂಚದಲ್ಲೇ ಎಲ್ಲ ದೇಶಕ್ಕಿಂತ ರಷ್ಯಾದೊಂದಿಗೆ ಹೆಚ್ಚು ಪರಮಾಣು ಶಸ್ತ್ರಗಳು ಇವೆ. ಅದಕ್ಕಾಗಿಯೇ ಗೆಲ್ಲುವುದು ಬಹುತೇಕ ಕಷ್ಟ. ನಾರ್ತ್ ಕೊರಿಯಾ. ಈ ದೇಶದ ಪ್ರೆಸಿಡೆಂಟ್ ಕಿಮ್ ಜಾಂಗ್ ಉನ್ ಇವರು ತುಂಬಾ ಕೋಪಿಷ್ಟ ಸ್ವಭಾವಿ ಹೊಂದಿರುವವರು. ಈ ದೇಶದೊಂದಿಗೆ ಶಕ್ತಿಶಾಲಿ ದೇಶಗಳೊಂದಿಗೆ ಶತ್ರುತ್ವ ಹೊಂದಿದೆ. ಆದರೂ ಇದರ ಮೇಲೆ ಯಾವ ದೇಶವೂ ಕೂಡ ದಾಳಿ ಮಾಡಲ್ಲ. ಏಕೆಂದರೆ ಈ ನಾರ್ತ್ ಕೊರಿಯಾದಲ್ಲಿ 10 ಲಕ್ಷಕ್ಕಿಂತ ಹೆಚ್ಚು ಸೈನಿಕರು ಇದ್ದಾರೆ. 48,000 ಯುದ್ಧ ಟ್ಯಾಂಕರ್ಗಳು, 222 ಯುದ್ಧ ವಿಮಾನಗಳು ಇವೆ. ಇದರ ಜೊತೆಗೆ ಈ ದೇಶದಲ್ಲಿ ನ್ಯೂಕ್ಲಿಯರ್ ವೆಪನ್ಸ್ ಇದ್ದಾವೆ. ಇವುಗಳನ್ನು ಬಳಸುವುದಕ್ಕೆ ಕಿಮ್ ಜಾಂಗ್ ಸ್ವಲ್ಪನೂ ಆಲೋಚನೆ ಮಾಡದ ವ್ಯಕ್ತಿಯಲ್ಲ. ಇಂತಹ ಕಟ್ಟುನಿಟ್ಟಿನ ನಿಯಮಗಳು ಇರುವುದರಿಂದ ಕೊರಿಯಾ ಜನರು ಪ್ರೆಸಿಡೆಂಟ್ ಕಿಮ್ ಜಾಂಗ್ ಉನ್ ಇಷ್ಟಪಡುತ್ತಾರೆ. ಅದಕ್ಕೆ ಕಿಮ್ ಜಾಂಗ್ ಅವರು ಜನರು ಸಪೋರ್ಟ್ ಕೂಡ ಇದೆ. ಆದ್ದರಿಂದ ಹೆಚ್ಚು ಆಲೋಚನೆ ಮಾಡುವ ಅವಶ್ಯಕತೆಯೂ ಇಲ್ಲ. ಭೂತಾನ್. ಈ ಭೂತಾನ್ ಪ್ರಪಂಚದ ದೇಶಗಳಲ್ಲಿ ಒಂದು ದೇಶ. ಇದು ಭಾರತದ ಉತ್ತರದಲ್ಲಿ ಹಿಮಾಲಯ ಪರ್ವತದಲ್ಲಿ ಇದೆ. ಇದರ ಆರ್ಮಿಯಲ್ಲಿ ಕೇವಲ 6,000 ಸೈನಿಕರು ಹೊಂದಿದೆ. ಈ ದೇಶದಲ್ಲಿ ಏರ್ ಫೋರ್ಸ್ ಕೂಡ ಇಲ್ಲ. ಆದರೂ ಈ ದೇಶದ ಮೇಲೆ ದಾಳಿ ಮಾಡುವುದಕ್ಕೆ ಏಕೆ ಕಷ್ಟ ಅಂತೀರಾ? ಇದು ಇಲ್ಲಿಯವರೆಗೆ ಯಾವ ದಾಳಿಗೆ ಆಗಿಲ್ಲ, ಕಬ್ಜಾಗೆ ಆಗಿಲ್ಲ, ಗುರಿಗೆ ಆಗಿಲ್ಲ, ಒಳಗಾಗದ ದೇಶ. 1700ನೇ ಇಸ್ವಿಯಲ್ಲಿ ಬ್ರಿಟಿಷ್ ಎಂಪೈರ್ ಅವರು ಇದರ ಮೇಲೆ ದಾಳಿ ಮಾಡಿದರು. ಆದರೂ ಕೊನೆಯದಾಗಿ ವಿಫಲವಾಗಿತ್ತು. ಇಲ್ಲಿ ಕಬ್ಜಾ ಮಾಡುವುದಕ್ಕೆ ಏಕೆ ಕಷ್ಟ ಅಂದರೆ ಇಲ್ಲಿ ಪ್ರತಿ ಕಡೆ ಹೆಚ್ಚು ಪರ್ವತಗಳು ಇವೆ. ಅದಕ್ಕೆ ಇದರ ಮೇಲೆ ಯುದ್ಧ ಟ್ಯಾಂಕರ್ಗಳು ಹೋಗುವುದಕ್ಕೆ ಕಷ್ಟ. ಎರಡನೆಯ ಮುಖ್ಯ ಕಾರಣ ಏನು ಅಂತೀರಾ? ಇದನ್ನು ರಕ್ಷಿಸುತ್ತೇವೆ ಎಂದು ಮಾತನ್ನು ಕೊಟ್ಟಿದೆ. ಇಂಡಿಯಾ ಭೂತಾನ್ಗೆ ಹಣ, ಆಯುಧಗಳು ಸರಬರಾಜು ಮಾಡುತ್ತದೆ ಹಾಗೂ ಈ ಭೂತಾನ್ಗೆ ಈ ಸಣ್ಣ ಆರ್ಮಿಗೆ ಇಂಡಿಯಾನೇ ಟ್ರೈನಿಂಗ್ ಕೊಡುತ್ತದೆ. ಹಾಗೂ ಇಂಡಿಯಾ ಪ್ರಪಂಚದಲ್ಲೇ ಪ್ರಬಲವಾದ ದೇಶಗಳಲ್ಲಿ ಒಂದು. ಆದ್ದರಿಂದ ಭೂತಾನ್ ಮೇಲೆ ಯಾವ ದೇಶವೂ ಕಬ್ಜಾ ಮಾಡೋಕ್ಕೆ ಆಗಲ್ಲ. ಇಸ್ರಾಯೇಲ್. ಈ ಇಸ್ರಾಯೇಲ್ ಒಂದು ಸಣ್ಣ ದೇಶ ಹಾಗೂ ಅದರ ಸರಿಹದ್ದುಗಳಲ್ಲಿ ದೇಶಗಳೊಂದಿಗೆ ಶತ್ರುತ್ವವೂ ಇದೆ. ಆದರೂ ಇದರ ಮೇಲೆ ಯಾವ ದೇಶವೂ ಕೂಡ ಕಬ್ಜಾ ಮಾಡುವುದಕ್ಕೆ ಸಫಲವಾಗಿಲ್ಲ. ಅದಕ್ಕೆ ಏಕೆ? ಇವರ ಆರ್ಮಿಯಲ್ಲಿ 1,70,000 ಸೈನಿಕರನ್ನು ಹೊಂದಿದೆ. ಆದರೆ ಈ ದೇಶದ ಪ್ರತಿ ಮಹಿಳೆ 2 ವರ್ಷ ಆರ್ಮಿಯಲ್ಲಿ ಸೇವೆ ಸಲ್ಲಿಸಬೇಕು ಹಾಗೂ ಪುರುಷರು 3 ವರ್ಷ ಆರ್ಮಿಯಲ್ಲಿ ಸೇವೆ ಸಲ್ಲಿಸಬೇಕಾಗುತ್ತೆ. ಆದ್ದರಿಂದ ಈ ದೇಶದ ಪ್ರತಿ ನಾಗರಿಕ ಮಿಲಿಟರಿಯಲ್ಲಿ ಟ್ರೈನಿಂಗ್ ಪಡೆದಿರುತ್ತಾನೆ. ಜೊತೆಗೆ ಈ ದೇಶಕ್ಕೆ ಪ್ರಪಂಚದಲ್ಲೇ ಪ್ರಬಲವಾಗಿರುವ ದೇಶ ಅಮೆರಿಕ ಸಪೋರ್ಟ್ ಕೂಡ ಇದೆ. ಇಂಥದಲ್ಲದೆ ಈ ದೇಶ ಪ್ರಪಂಚದಲ್ಲೇ ಅಗ್ರಗಣ್ಯ ಅತ್ಯುತ್ತಮವಾದ ಮಿಲಿಟರಿ ಡಿಫೆನ್ಸ್ ಸಿಸ್ಟಮ್ ಅನ್ನು ಡೆವಲಪ್ ಮಾಡಿಕೊಂಡಿದೆ. ಅಂದರೆ ಈ ದೇಶದ ಒಂದು ಸುರಕ್ಷಿತವಾದ ಕವಚವನ್ನು ಹೊಂದಿದೆ. ಇದರಲ್ಲಿ ಯಾವ ಮಿಸೈಲ್ ಕೂಡ ಪ್ರವೇಶಿಸಲು ಸಾಧ್ಯವಿಲ್ಲ. ಕೆನಡಾ. ಪ್ರಪಂಚದಲ್ಲೇ 2ನೇ ದೊಡ್ಡ ದೇಶ ಕೆನಡಾ. ಇವರ ಆರ್ಮಿಯಲ್ಲಿ 95,000 ಸೈನಿಕರು ಹೊಂದಿದೆ. ಇದರಿಂದ ಇವರ ರಕ್ಷಣೆಗೆ ಈ ಆರ್ಮಿ ಅವಶ್ಯಕತೆ ಇಲ್ಲ. ಇದು ವಿಸ್ತೀರ್ಣವಾದ ಪರ ಬಹಳ ದೊಡ್ಡದಾಗಿ ಇದೆ. ಇಲ್ಲಿನ ಕಾಡು ಪ್ರದೇಶ, ಮಂಜಿನ ಪರ್ವತಗಳು ಕಾರಣ ಇದನ್ನು ದಾಟಿ ಬರುವುದು ಅಸಾಧ್ಯ. ಇನ್ನೊಂದು ಕಾರಣ ಇದರ ಗಡಿ ದೇಶವಾಗಿರುವ ಅಗ್ರ ರಾಜ್ಯ ಅಮೆರಿಕದೊಂದಿಗೆ ಒಳ್ಳೆ ಸಂಬಂಧಗಳು ಇವೆ. ಅದಕ್ಕಾಗಿಯೇ ಯಾವ ದೇಶವಾದರೂ ಈ ದೇಶದ ಮೇಲೆ ದಾಳಿ ಮಾಡಬೇಕು ಅಂದರೆ ಮೊದಲು ಅಮೆರಿಕವನ್ನು ಫೇಸ್ ಮಾಡಬೇಕಾಗುತ್ತದೆ. ಇಂಡಿಯಾದೊಂದಿಗೆ ಗೆಲ್ಲುವುದು ಕೂಡ ಬಹಳ ಕಷ್ಟ. ಇದಕ್ಕೆ ಕಾರಣ ಇಂಡಿಯಾದ ಜಿಯೋಗ್ರಫಿ ಹಾಗೂ ಆರ್ಮಿ. ಇಂಡಿಯಾದ ಗಡಿ ಭಾಗದ ದೇಶಗಳು ಎಷ್ಟು ಬಾರಿ ದಾಳಿ ಮಾಡಿವೆ ಆದರೆ ಸಫಲವಾಗಿಲ್ಲ. ಏಕೆಂದರೆ ಇಂಡಿಯಾದಲ್ಲಿ 14 ಲಕ್ಷ ಸೈನಿಕರು, 1485 ಯುದ್ಧ ವಿಮಾನಗಳು, 16,000 ಲ್ಯಾಂಡ್ ಆರ್ಮಿ ವೆಹಿಕಲ್ ಹಾಗೂ ನ್ಯೂಕ್ಲಿಯರ್ ವೆಪನ್ಸ್ಗಳಿವೆ. ಇನ್ನೊಂದು ಜಿಯೋಗ್ರಫಿ ಪರವಾಗಿ ನೋಡಿದರೆ
ಇಂಡಿಯಾದ ಉತ್ತರ ಭಾಗದಲ್ಲಿ ಹೆಚ್ಚಾಗಿ ಹಿಮಾಲಯ ಪರ್ವತಗಳು ಎತ್ತರವಾಗಿವೆ. ಪ್ರಪಂಚದಲ್ಲೇ ಎತ್ತರವಾದ ಈ ಹಿಮಾಲಯದಲ್ಲಿ ಇಂಡಿಯನ್ ಆರ್ಮಿ ಇರುತ್ತದೆ. ಸೊ ಉತ್ತರದಿಂದ ಶತ್ರು ಬರುವುದಕ್ಕೆ ಚಾನ್ಸೇ ಇಲ್ಲ. ಮತ್ತೊಂದು ದಕ್ಷಿಣ ಭಾಗದಲ್ಲಿ ಇಂಡಿಯಾ 3 ಕಡೆ ಸಮುದ್ರದಿಂದ ಕೂಡಿರುತ್ತದೆ. ಇಲ್ಲಿ 200ಕ್ಕಿಂತ ಹೆಚ್ಚು ಶಿಪ್ಸ್, ನ್ಯೂಕ್ಲಿಯರ್ ಅಟ್ಯಾಕ್ ಮಾಡುವಂತಹ ಸಬ್ಮರೀನ್ಸ್ ಹಾಗೂ ಏರ್ ಕ್ರಾಫ್ಟ್ಸ್ ಕೆರಿಯರ್ಸ್ ನೇವಿಯೊಂದಿಗೆ ಗೆಲ್ಲುವುದು ಕಷ್ಟ. USA ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಪ್ರಪಂಚದಲ್ಲೇ ಎಲ್ಲವುದಕ್ಕಿಂತ ಪ್ರಬಲವಾಗಿರುವುದು ದೇಶ. ಇನ್ನು ಪ್ರಪಂಚದಲ್ಲಿ 3ನೇ ದೊಡ್ಡ ದೇಶ. ಇವರ ಆರ್ಮಿಯಲ್ಲಿ ಸುಮಾರು 14 ಲಕ್ಷ ಸೈನಿಕರು ಬಲ ಹಾಗೂ ಇದರ ಜೊತೆಗೆ 7,000ಕ್ಕಿಂತ ಹೆಚ್ಚು ನ್ಯೂಕ್ಲಿಯರ್ ವೆಪನ್ಸ್ಗಳಿವೆ. ಅದರಲ್ಲಿ 2 ಬಳಸಿದ್ದಾರೆ. ಅಮೆರಿಕ ದ್ವೀಪದಲ್ಲಿ ಇದನ್ನು ಸೋಲಿಸುವ ಗಡಿ ದೇಶಗಳು ಯಾವುದೂ ಇಲ್ಲ. ಇದರ ಮೇಲೆ ದಾಳಿ ಮಾಡೋ ಸಾಮರ್ಥ್ಯವಾದ ದೇಶಗಳು ಇದರಿಂದ ದೂರದಲ್ಲಿವೆ ಹಾಗೂ ಮಧ್ಯದಲ್ಲಿ 1000 ಕಿಲೋಮೀಟರ್ಗಳಷ್ಟು ಸಮುದ್ರವಿದೆ. ಇವರ ಹೈ ಟೆಕ್ನಾಲಜಿ ಸಬ್ಮೆರೈನ್ಸ್ ಎಲ್ಲಿಯಾದರೂ ಇರಬಹುದು. ಆದ್ದರಿಂದ ಈ ದೇಶದ ಮೇಲೆ ದಾಳಿ ಮಾಡಿ ಗೆಲ್ಲುವುದು ಕಷ್ಟ. 2ನೇ ಪ್ರಪಂಚ ಯುದ್ಧ ನಂತರ ಇದು ಪ್ರಪಂಚದಲ್ಲೇ ಪ್ರಬಲ ದೇಶವಾಗಿದೆ. ನನ್ನ ಎಕ್ಸ್ಪ್ಲನೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ನಾವು ಮಾಡುವ ಪ್ರತಿ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೆಲವು ಸಂದರ್ಭಗಳಲ್ಲಿ ಭಾರತಕ್ಕೆ ವಿರುದ್ಧವಾಗಿ ವ್ಯವಹಾರ ಮಾಡುತ್ತೆ. ಅದು ಡೋಕ್ಲಾಂ ಸ್ಟ್ಯಾಂಡ್ ಆಫ್ ಆಗಬಹುದು, ಅಥವಾ ಮಸೂದ್ ಅಜರ್ ಹೆಸರು ನಿರ್ಬಂಧಿಸುವುದು, ಅಥವಾ ಪಾಕಿಸ್ತಾನಕ್ಕೆ ಪ್ರತಿ ಬಾರಿ ಸಪೋರ್ಟ್ ಮಾಡುವುದು, ಅಥವಾ ಪ್ರಸ್ತುತ ನಡೆಯುತ್ತಿರುವ ಕೊರೋನಾ ಸಿಚುವೇಶನ್ ಆಗಬಹುದು. ಆಗ ಸಂಭವಿಸುವ ಪ್ರತಿ ಬಾರಿ ಭಾರತದಲ್ಲಿ ಆರಂಭವಾಗುವ ಫಸ್ಟ್ ನಿನಾದ ಚೈನಾ ಪ್ರಾಡಕ್ಟ್ಗಳನ್ನು ಬ್ಯಾನ್ ಮಾಡಿ ಅಂತ. ಆ ರೀತಿ ಮಾಡಿದರೆ ಚೈನಾ ಅವರಿಗೆ ಬಹಳ ನಷ್ಟ ಬರುತ್ತದೆ. ಹಾಗಾದರೂ ಚೈನಾರಿಗೆ ಬುದ್ಧಿ ಬಂದು ಭಾರತ ಹೇಳಿದ ಮಾತನ್ನು ಕೇಳುತ್ತೆ ಅಂತ. ಸೊ ನಾವು ಮೇಡ್ ಇನ್ ಚೈನಾ ಪ್ರಾಡಕ್ಟ್ಸ್ಗಳನ್ನು ಖರೀದಿ ಮಾಡುವುದನ್ನು ನಿಲ್ಲಿಸಿದರೆ ನಿಜವಾಗಿಯೂ ಚೈನಾಗೆ ನಷ್ಟ ಬರುತ್ತದೆಯೇ, ಇದರಿಂದ ಇಂಡಿಯನ್ ಕಂಪನಿಗೆ ಲಾಭ ಬರುತ್ತದೆಯೇ ಅನ್ನೋ ವಿಷಯದ ಬಗ್ಗೆ ಈ ವಿಡಿಯೋದಲ್ಲಿ ಹೇಳುತ್ತೇನೆ. ಅಸಲು ಚೈನಾ ಪ್ರಾಡಕ್ಟ್ಸ್ಗಳನ್ನು ಬ್ಯಾನ್ ಮಾಡಬೇಕು ಅಂತ ಇಂಡಿಯನ್ಸ್ಗೆ ಏಕೆ ಥಾಟ್ ಬರುತ್ತದೆ? ಪ್ರತಿ ವರ್ಷ ಇಂಡಿಯಾ ಚೈನಾ ಮಧ್ಯೆ 7 ಲಕ್ಷ ಕೋಟಿ ರೂಪಾಯಿಗಳಷ್ಟು ಬೆಲೆ ಇರುವ ಬಿಸ್ನೆಸ್ ನಡೆಯುತ್ತಿದೆ. ಇದರಲ್ಲಿ ಇಂಡಿಯಾದಿಂದ ಚೈನಾಗೆ ಎಕ್ಸ್ಪೋರ್ಟ್ ಆಗುವ ವಸ್ತುಗಳ ಬೆಲೆ 1.5 ಲಕ್ಷ ಕೋಟಿ ರೂಪಾಯಿಗಳಷ್ಟು. ಚೈನಾದಿಂದ ಇಂಡಿಯಾಗೆ ಇಂಪೋರ್ಟ್ ಆಗುವ ವಸ್ತುಗಳ ಬೆಲೆ 5.5 ಲಕ್ಷ ಕೋಟಿ ರೂಪಾಯಿಗಳಷ್ಟು ಇದೆ. ನಾವು ಚೈನಾಗೆ ಎಕ್ಸ್ಪೋರ್ಟ್ ಮಾಡುವುದಕ್ಕಿಂತ ಹೆಚ್ಚಾಗಿ ಇಂಪೋರ್ಟ್ ಮಾಡಿಕೊಳ್ಳುತ್ತಿದ್ದೇವೆ. ಅದು ಕೂಡ 5ರಷ್ಟು ಹೆಚ್ಚಾಗಿ ಇಂಪೋರ್ಟ್ ಮಾಡಿಕೊಳ್ಳುತ್ತೇವೆ. ಚೈನಾ ಅವರು ಇಂಡಿಯಾ ಪ್ರಾಡಕ್ಟ್ಸ್ಗಳು ಹೆಚ್ಚು ಬಳಸೋದಕ್ಕಿಂತ ನಾವೇ ಚೈನಾ ಪ್ರಾಡಕ್ಟ್ಸ್ಗಳನ್ನು ಬಳಸುತ್ತೇವೆ. ಇದರಿಂದ ನಮ್ಮ ದೇಶದಿಂದ ಹೆಚ್ಚು ಹಣ ಚೈನಾಗೆ ಹೋಗುತ್ತೆ. ಈ ಡಾಟಾವನ್ನು ನೋಡಿಕೊಂಡು ಇಂಡಿಯನ್ಸ್ ಏನು ಅಂದುಕೊಂಡಿದ್ದಾರೆ ಅಂದರೆ, ಚೈನಾ ಪ್ರಾಡಕ್ಟ್ಸ್ಗಳನ್ನು ಇಂಡಿಯನ್ಸ್ ಖರೀದಿ ಮಾಡುವುದನ್ನು ನಿಲ್ಲಿಸಿದರೆ ಆಗ ಚೈನಾ ಕಂಪನಿಗಳಿಗೆ ಬಹಳ ನಷ್ಟ ಬರುತ್ತದೆ. ಇದರಿಂದ ಚೈನಾ ಕಂಪನಿಗಳು ಮುಚ್ಚಲಾಗುತ್ತದೆ. ಅಲ್ಲಿರುವ ಪ್ರತಿ ಉದ್ಯೋಗಿಯ ಕೆಲಸ ಹೋಗುತ್ತದೆ. ಆಗ ಚೈನಾ ಎಕಾನಮಿಗೆ ಬಹಳ ನಷ್ಟ ಬರುತ್ತದೆ. ಈ ನಷ್ಟವನ್ನು ತಡೆಯಲಾರದೆ ಚೈನಾ ಭಯದಿಂದ ಇಂಡಿಯಾ ಹೇಳಿದ ಮಾತನ್ನು ಕೇಳುತ್ತೆ. ಚೈನಾದಿಂದ ಇಂಪೋರ್ಟ್ ಮಾಡಿಕೊಳ್ಳುವ ವಸ್ತುಗಳನ್ನು ಇಂದಿನಿಂದ ನಮ್ಮ ಇಂಡಿಯನ್ ಕಂಪನಿಗಳೇ ತಯಾರಿಸಬಹುದು. ಆಗ ನಮ್ಮ ಇಂಡಿಯನ್ಸ್ಗೆ ಜಾಬ್ ಬರುತ್ತದೆ. ಇದರಿಂದ ನಮ್ಮ ಇಂಡಿಯನ್ ಎಕಾನಮಿ ಕೂಡ ಚೆನ್ನಾಗಿರುತ್ತದೆ ಅಂತ ಅಂದುಕೊಳ್ಳುತ್ತೇವೆ. ಸೊ ಈ ವಿಷಯದಲ್ಲಿ ಇಂಡಿಯನ್ಸ್ ಅಂದುಕೊಳ್ಳುತ್ತಿರುವುದು ಸರಿಯಾದರೂ ನಾನು ಕೆಲವು ಪಾಯಿಂಟ್ಸ್ಗಳನ್ನು ಹೇಳುತ್ತೇನೆ. ಕೆಲವು ಸೆಕ್ಟರ್ಸ್ಗಳಲ್ಲಿ ಇಂಡಿಯಾ ಚೈನಾ ಮಧ್ಯೆ ನಡೆಯುವ ವ್ಯಾಪಾರಗಳನ್ನು ಕಂಪೇರ್ ಮಾಡುತ್ತೇನೆ. ನಂತರ ನೀವೇ ಡಿಸೈಡ್ ಮಾಡಿ ಇಂಡಿಯನ್ಸ್ ಅಂದುಕೊಳ್ಳುತ್ತಿರುವುದು ಕರೆಕ್ಟ್ ಆರ್ ರಾಂಗ್ ಅಂತ. ಪಾಯಿಂಟ್ ನಂಬರ್ 1, ಮೇಡ್ ಇನ್ ಚೈನಾ ಪ್ರಾಡಕ್ಟ್ಸ್ಗಳನ್ನು ಇಂಡಿಯನ್ಸ್ ಖರೀದಿ ಮಾಡುವುದನ್ನು ನಿಲ್ಲಿಸಿದರೆ ಚೈನಾಗೆ ನಷ್ಟ ಬರುತ್ತಿದೆಯೇ? ಪ್ರಪಂಚ ಮೊತ್ತದಲ್ಲಿ ಟಾಪ್ ಮ್ಯಾನುಫ್ಯಾಕ್ಚರಿಂಗ್ ಕಂಟ್ರಿ ಚೈನಾ. ಪ್ರಪಂಚದಲ್ಲೇ ತಯಾರಾಗುವ ವಸ್ತುಗಳಲ್ಲಿ 30ರಷ್ಟು ಚೈನಾದಲ್ಲೇ ತಯಾರಾಗುತ್ತವೆ. ಈ ಬೆಲೆಯನ್ನು ಇಂಡಿಯನ್ನೊಂದಿಗೆ ಕಂಪೇರ್ ಮಾಡಿದರೆ ಪ್ರಪಂಚದಲ್ಲಿ ತಯಾರಾಗುವ ವಸ್ತುಗಳಲ್ಲಿ ಇಂಡಿಯಾದಲ್ಲಿ ಕೇವಲ 3ರಷ್ಟು ಮಾತ್ರ ತಯಾರಾಗುತ್ತದೆ. ಇದರಿಂದ ಅರ್ಥ ಮಾಡಿಕೊಳ್ಳಿ ಚೈನಾದಲ್ಲಿ ಯಾವ ರೇಂಜ್ಗಳಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಔಟ್ಪುಟ್ ಇರುತ್ತದೆ. ವಿದೇಶಗಳಿಗೆ ಸೇರಿದ ಬಹಳಷ್ಟು ಕಂಪನಿಗಳು ತಮ್ಮ ಕಂಪನಿಗೆ ಬೇಕಾಗಿರುವ ವಸ್ತುಗಳನ್ನು ಎಲ್ಲವೂ ಚೈನಾ ಕಂಪನಿಯೊಂದಿಗೆ ತಯಾರಿಸಿಕೊಳ್ಳುತ್ತವೆ. ಫಾರ್ ಎಕ್ಸಾಂಪಲ್ ಆಪಲ್ ಕಂಪನಿಯನ್ನು ತೆಗೆದುಕೊಳ್ಳಿ. ಕಂಪನಿ USA ಸೇರಿದ್ದಾರಾದರೂ ತಮಗೆ ಬೇಕಾಗಿರುವ ಪ್ರಾಡಕ್ಟ್ಸ್ಗಳನ್ನು ಚೀನಾದಲ್ಲೇ ತಯಾರಿಸಿಕೊಳ್ಳುತ್ತೇವೆ. ನೀವು ಯೂಸ್ ಮಾಡುತ್ತಿರುವ ಮೊಬೈಲ್ನಲ್ಲಿ ಇರುವ ಕಾಂಪೊನೆಂಟ್ಸ್ ಬಹಳಷ್ಟು ಚೈನಾದಲ್ಲೇ ತಯಾರಿಸುತ್ತೇವೆ. ಪ್ರತಿ ವರ್ಷ ಚೈನಾ ವಿದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡುವ ಪ್ರಾಡಕ್ಟ್ಗಳಲ್ಲಿ ಇಂಡಿಯಾಗೆ ಕೇವಲ 3ರಷ್ಟು ಪ್ರಾಡಕ್ಟ್ಸ್ಗಳನ್ನು ಮಾತ್ರ ಎಕ್ಸ್ಪೋರ್ಟ್ ಮಾಡುತ್ತವೆ. ಈಗ ಆ 3% ಪ್ರಾಡಕ್ಟ್ಸ್ಗಳನ್ನು ಇಂಡಿಯಾ ಖರೀದಿ ಮಾಡುವುದನ್ನು ನಿಲ್ಲಿಸಿದರೆ ಮಾತ್ರ ಚೈನಾಗೆ ಬರುವ ನಷ್ಟ ಏನೂ ಇಲ್ಲ. ನಾವು ಖರೀದಿ ಮಾಡದಿದ್ದರೆ ಇನ್ನೂ ಪ್ರಪಂಚದಲ್ಲಿ ಬಹಳ ದೇಶಗಳಿವೆ. ಈ 3% ಪ್ರಾಡಕ್ಟ್ಸ್ಗಳನ್ನು ಉಳಿದ ದೇಶಗಳಿಗೆ ಮಾರಿಸುತ್ತವೆ. ಹಾಗೆಯೇ ಪ್ರಪಂಚ ದೇಶಗಳಿಂದ ಚೀನಾ ಇಂಪೋರ್ಟ್ ಮಾಡಿಕೊಳ್ಳುವ ಪ್ರಾಡಕ್ಟ್ಸ್ಗಳನ್ನು
ಇಂಡಿಯಾದಿಂದ ಕೇವಲ 1% ಪ್ರಾಡಕ್ಟ್ಸ್ಗಳನ್ನು ಮಾತ್ರ ಇಂಪೋರ್ಟ್ ಮಾಡಿಕೊಳ್ಳುತ್ತದೆ. ಈಗ ಚೈನಾ ಆ 1% ಪ್ರಾಡಕ್ಟ್ಸ್ಗಳನ್ನು ಇಂಡಿಯಾದಿಂದ ಇಂಪೋರ್ಟ್ ಮಾಡದಿದ್ದರೂ ಚೈನಾಗೆ ಬರುವ ನಷ್ಟ ಏನೂ ಇಲ್ಲ. ಆ 1% ಪ್ರಾಡಕ್ಟ್ಸ್ಗಳನ್ನು ಬೇರೆ ದೇಶಗಳಿಂದ ಆಮದು ಮಾಡಿಕೊಳ್ಳುತ್ತದೆ. ಪಾಯಿಂಟ್ ನಂಬರ್ 2, ಮೇಡ್ ಇನ್ ಚೈನಾ ಪ್ರಾಡಕ್ಟ್ಸ್ಗಳನ್ನು ಇಂಡಿಯನ್ಸ್ ಖರೀದಿ ಮಾಡುವುದನ್ನು ನಿಲ್ಲಿಸಿದರೆ ಇಂಡಿಯಾಗೆ ಲಾಭ ಬರುತ್ತಾ? ಇಂಡಿಯಾ ಪ್ರಪಂಚಕ್ಕೆ ಎಕ್ಸ್ಪೋರ್ಟ್ ಮಾಡುವ ಪ್ರಾಡಕ್ಟ್ಸ್ಗಳಲ್ಲಿ 5% ಪ್ರಾಡಕ್ಟ್ಸ್ಗಳನ್ನು ಚೈನಾಗೆ ಎಕ್ಸ್ಪೋರ್ಟ್ ಮಾಡುತ್ತದೆ. ಈಗ ಚೈನಾ ಇಂಡಿಯನ್ ಪ್ರಾಡಕ್ಟ್ಸ್ಗಳನ್ನು ಖರೀದಿ ಮಾಡುವುದನ್ನು ನಿಲ್ಲಿಸಿದರೆ ಆ 5% ವಸ್ತುಗಳನ್ನು ನಮ್ಮಲ್ಲಿಯೇ ಉಳಿದು ಬಿಡುತ್ತವೆ. 5% ಅಂದರೆ ಹೇಗೋ ಮ್ಯಾನೇಜ್ ಮಾಡಬಹುದು. ಇಂಡಿಯಾ ಪ್ರಪಂಚ ದೇಶಗಳಿಂದ ಇಂಪೋರ್ಟ್ ಮಾಡಿಕೊಳ್ಳುವ ವಸ್ತುಗಳಲ್ಲಿ ಚೈನಾದಿಂದ 16% ಪ್ರಾಡಕ್ಟ್ಸನ್ನು ಇಂಪೋರ್ಟ್ ಮಾಡಿಕೊಳ್ಳುತ್ತದೆ. ಈಗ ಕೆಲವು ಇಂಡಿಯಾ ಆ 16% ಪ್ರಾಡಕ್ಟ್ಸ್ಗಳನ್ನು ಇಂಪೋರ್ಟ್ ಮಾಡುವುದನ್ನು ನಿಲ್ಲಿಸಿದರೆ ನಮಗೆ ಬಹಳ ನಷ್ಟ ಬರುತ್ತದೆ. 16% ಅನ್ನೋದು ಬಹಳ ದೊಡ್ಡ ನಂಬರ್. ಚೀನಾದಿಂದ ಪ್ರಾಡಕ್ಟ್ಸ್ಗಳನ್ನು ಬ್ಯಾನ್ ಮಾಡಿದ್ದರಿಂದ ಸಪ್ಲೈ ಅನ್ನೋದು ಡಿಸಪೋರ್ಟ್ ಹೊರತುಪಡಿಸಬೇಕು. ಅಂದರೆ ಈಗ 16% ಪ್ರಾಡಕ್ಟ್ಸ್ಗಳನ್ನು ನಾವು ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡಿಕೊಳ್ಳಬೇಕು. ಇಲ್ಲಂದರೆ ಇಂಪೋರ್ಟ್ ಮಾಡದಿದ್ದರೆ ನಮ್ಮ ಲೋಕಲ್ ಶಾಪ್ಗಳಲ್ಲಿ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ಗಳು ಲಭ್ಯವಿರುವುದಿಲ್ಲ. ಮೊಬೈಲ್, ಕಂಪ್ಯೂಟರ್, AC ಯಾವ ವಸ್ತುಗಳು ಸಿಗುವುದಿಲ್ಲ. ಏಕೆಂದರೆ ಈ ವಸ್ತುಗಳು ಎಲ್ಲವೂ ಚೀನಾದಲ್ಲೇ ತಯಾರಾಗುವುದು. ಒಂದು ವೇಳೆ ಈ ವಸ್ತುಗಳನ್ನು ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡಿಕೊಂಡರೆ ಚೈನಾದಿಂದ ಇಂಪೋರ್ಟ್ ಮಾಡಿಕೊಂಡ ಚೀಪ್ ಪ್ರೈಸ್ಗಷ್ಟು ಇಂಪೋರ್ಟ್ ಮಾಡೋಕ್ಕಾಗಲ್ಲ. ಏಕೆಂದರೆ ಚೈನಾದಲ್ಲಿ ಸಿಗುವಂತಹ ಚೀಪ್ ಲೇಬರ್ ಕಾಸ್ಟ್ ಇಲ್ಲಿ ಎಲ್ಲಿಯೂ ಸಿಗುವುದಿಲ್ಲ. ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡಿಕೊಳ್ಳುವುದರಿಂದ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಪ್ರೈಸಸ್ ಹೆಚ್ಚಾಗಿ ಬಿಡುತ್ತದೆ. ಆಗ ಇಂಡಿಯನ್ ಕಸ್ಟಮರ್ಸ್ಗೆ ಬಹಳ ನಷ್ಟ ಬರುತ್ತದೆ. ಪಾಯಿಂಟ್ ನಂಬರ್ 3, ಮೊದಲ ಪಾಯಿಂಟ್ನಲ್ಲಿ ಏನು ಹೇಳಿದ್ದೆ ಅಂದರೆ ಚೈನಾದಿಂದ ಇಂಪೋರ್ಟ್ ಆಮದು ಮಾಡಿಕೊಳ್ಳುವುದನ್ನು ಬಿಟ್ಟು ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡಿದರೆ ಏನು ಆಗುತ್ತದೆ ಅಂತ. ಈ ಪಾಯಿಂಟ್ನಲ್ಲಿ ಏನು ಹೇಳುತ್ತೇನೆ ಅಂದರೆ ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡಿಕೊಳ್ಳದೆ ಆ ವಸ್ತುಗಳನ್ನು ನಮ್ಮ ದೇಶದಲ್ಲೇ ತಯಾರು ಮಾಡಿದರೆ ಏನು ಆಗುತ್ತದೆ? ಫಸ್ಟ್ ಆಫ್ ಆಲ್, ಈಗ ತನಕ ನಮ್ಮ ದೇಶದಲ್ಲಿ ತಯಾರು ಮಾಡಿದ ವಸ್ತುಗಳನ್ನು ಫಸ್ಟ್ ಟೈಮ್ ತಯಾರು ಮಾಡಬೇಕು ಅಂದರೆ ಬಹಳ ಟೈಮ್ ಬೇಕಾಗುತ್ತದೆ. ಏಕೆಂದರೆ ಫ್ಯಾಕ್ಟ್ರಿಗಳನ್ನು ಕಟ್ಟಬೇಕು, ರಾ ಮೆಟೀರಿಯಲ್ನ್ನು ಸೇಕರಿಸಬೇಕು, ಟೆಕ್ನಾಲಜಿ ಡೆವಲಪ್ ಮಾಡಬೇಕು, ಹಣವನ್ನು ಇನ್ವೆಸ್ಟ್ ಮಾಡಬೇಕು, ಎಂಪ್ಲಾಯ್ಸ್ಗಳಿಗೆ ಟ್ರೈನಿಂಗ್ ಕೊಡಬೇಕು. ಈ ಪ್ರೋಸೆಸ್ಗೆ ಬಹಳ ಟೈಮ್ ಬೇಕಾಗುತ್ತದೆ. ಕೆಲವೊಂದು ವಸ್ತುಗಳನ್ನು ತಯಾರು ಮಾಡುವುದಕ್ಕೆ 1 ವರ್ಷ ಬೇಕಾಗುತ್ತೆ, ಇನ್ನೊಂದು ವಸ್ತುಗಳನ್ನು ತಯಾರು ಮಾಡುವುದಕ್ಕೆ 5 ವರ್ಷ ಬೇಕಾಗುತ್ತದೆ, ಮತ್ತೊಂದು ವಸ್ತುಗಳಿಗೆ ತಯಾರು ಮಾಡೋದಕ್ಕೆ 10 ವರ್ಷ ಕೂಡ ಬೇಕಾಗುತ್ತೆ. ಇಷ್ಟು ಮಾಡಿದರೂ ಕೂಡ ಚೀನಾಕ್ಕಿಂತ ಕಡಿಮೆ ಬೆಲೆಯಲ್ಲಿ ಮಾಡಬಹುದು. ಕೆಲವು ವಸ್ತುಗಳನ್ನು ಆದರೆ ತಯಾರು ಮಾಡಲು ಸಾಧ್ಯವೇ ಇಲ್ಲ. ಏಕೆಂದರೆ ಟೆಕ್ನಾಲಜಿ ಅವೈಲಬಿಲಿಟಿ ಪ್ರಾಬ್ಲಮ್ ಬರುತ್ತದೆ. ಫಾರ್ ಎಕ್ಸಾಂಪಲ್, ಮೊಬೈಲ್ ತೆಗೆದುಕೊಳ್ಳಿ. ಮೊಬೈಲ್ನಲ್ಲಿ ಇಂಪಾರ್ಟೆಂಟ್ ಕಾಂಪೊನೆಂಟ್ ಚಿಪ್ ಆದರೆ ಚಿಪ್ಪನ್ನು ಭಾರತಕ್ಕೆ ಸೇರಿದ ಯಾವುದೇ ಕಂಪನಿ ತಯಾರು ಮಾಡಿಲ್ಲ. ಚಿಪ್ಪನ್ನು ಮೀಡಿಯಾಟೆಕ್, AMD, ಕ್ವಾಲ್ಕಾಮ್, ಇಂಟೆಲ್ನಂಥ ಕಂಪನಿಗಳು ತಯಾರು ಮಾಡುತ್ತದೆ. ಆದರೆ ಅವು ಫಾರಿನ್ ಕಂಪನಿಗಳು. ಅವು ಎಷ್ಟೋ ವರ್ಷಗಳಿಂದ ಕೆಲವು ಸಾವಿರ ಕೋಟಿ ರೂಪಾಯಿಗಳನ್ನು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ನಲ್ಲಿ ಇನ್ವೆಸ್ಟ್ ಮಾಡಿ ಪೇಟೆಂಟ್ ರೈಟ್ಸನ್ನು ಪಡೆದು ಚಿಪ್ಪನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡುತ್ತದೆ. ಅಂತಹ ಕಂಪನಿಗಳಿಂದ ಸ್ಮಾರ್ಟ್ಫೋನ್ ಆಗಿರುವ ಓಪೋ, ವಿವೋ, ಝೋಮಿ ಅಂತಹ ಕಂಪನಿಗಳು ಚಿಪ್ಪನ್ನು ಖರೀದಿಸಿದರು. ಮೊಬೈಲ್ ಫೋನ್ನಲ್ಲಿ ಬಹಳಷ್ಟು ಕಾಂಪೊನೆಂಟ್ಸ್ ಇರುತ್ತವೆ. ಅದರಲ್ಲಿ ಮೇನ್ ಕಾಂಪೊನೆಂಟ್ಸ್ ಪ್ರೊಸೆಸರ್, ಡಿಸ್ಪ್ಲೇ, ಬ್ಯಾಟ್ರಿ, ರ್ಯಾಮ್. ಇಂತಹ ಪ್ಯಾಟರ್ನ್ ರೇಟ್ಸನ್ನು ಫಾರಿನ್ ಕಂಪನಿಗಳಿದ್ದೇ ಪ್ರೊಸೆಸರನ್ನು ತಯಾರು ಮಾಡಿದ್ದು. ಅಮೆರಿಕನ್ನರು ಕಂಪನಿ ಆದಂತಹ AMD, ಇಂಟೆಲ್ ಡಿಸ್ಪ್ಲೇವನ್ನು ತಯಾರು ಮಾಡಿದ್ದು. ಸೌತ್ ಕೊರಿಯಾ ಕಂಪನಿ ಆದಂತಹ LG, ಸ್ಯಾಮ್ಸಂಗ್ ಬ್ಯಾಟರಿಯನ್ನು ತಯಾರು ಮಾಡಿದ್ದು. ಜಪಾನ್ ಕಂಪನಿ ಆದಂತಹ ಸೋನಿ, ಪ್ಯಾನಾಸೋನಿಕ್. ಈ ಕಂಪನಿ ಎಲ್ಲವೂ ತಮ್ಮ ಕಂಪನಿಗಳನ್ನು ಚೀನಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ತಯಾರಿಸಿಕೊಳ್ಳುತ್ತದೆ. ಏಕೆ ತಮ್ಮ ಸ್ವಂತ ದೇಶದಲ್ಲೇ ಚೀನಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಕೊಳ್ಳುತ್ತದೆ? ಏಕೆಂದರೆ ಚೈನಾದಲ್ಲಿ ಕನ್ಸ್ಯೂಮರ್ ಹೆಚ್ಚಾಗಿ ಇರುತ್ತಾರೆ. ಆದ್ದರಿಂದ ಅಲ್ಲಿಯೇ ತಯಾರು ಮಾಡಿದರೆ ಅಲ್ಲಿ ಇರುವಂತಹ ಜನರಿಗೆ ಇಂಪೋರ್ಟ್ ಡೀಟೇಲ್ಸ್ ಇಲ್ಲದಂತೆಯೇ ಕಡಿಮೆ ರೇಟ್ಗಳಿಗೆ ಮಾರಾಟ ಮಾಡಬಹುದು. ಫಾರ್ ಎಕ್ಸಾಂಪಲ್, ಇಂಡಿಯಾನಲ್ಲಿ ಬೆಂಜ್ ಕಾರನ್ನು ಮ್ಯಾನುಫ್ಯಾಕ್ಚರ್ ಮಾಡಿದರು ಅಂದುಕೊಳ್ಳಿ. ಇಂಡಿಯಾದಲ್ಲಿ ಅವು ಹೆಚ್ಚು ಮಾರಾಟವಾಗುತ್ತಾ? ಇಲ್ಲ. ಅವುಗಳನ್ನು ಖರೀದಿ ಮಾಡುವ ರಿಚ್ ಪರ್ಸನ್ ಇದ್ದಾರೆ? ಇಲ್ಲ. ಅವುಗಳನ್ನು ಹೆಚ್ಚು ಮಾರಾಟವಾಗುವ ದೇಶದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದರೆ ಕಂಪನಿಗೆ ಹೆಚ್ಚು ಲಾಭ ಬರುತ್ತದೆ. ಇನ್ನೊಂದು ವಿಷಯ ಏನೆಂದರೆ ಚೈನಾದಲ್ಲಿ ಫ್ಯಾಕ್ಟರಿಗಳಿಗೆ ಬೇಕಾಗಿರುವ ಲ್ಯಾಂಡ್, ವಾಟರ್ ಮತ್ತು ಲೇಬರ್ಸ್ ಬಹಳ ಚೀಪಾಗಿ ಸಿಗುತ್ತದೆ. ಅಲ್ಲಿನ ಗೌರ್ಮೆಂಟ್ ಫ್ಯಾಕ್ಟರಿಗಳನ್ನು ನಿರ್ಮಿಸುವುದಕ್ಕೆ ಬೇಕಾಗಿರುವ ಎಲ್ಲ ಲೋನ್ಸ್ ಕಡಿಮೆ ಬಡ್ಡಿ ದರದಲ್ಲಿ ಕೊಡುತ್ತದೆ. ಬೇಕಾಗಿರುವ ಪರ್ಮಿಷನ್ಗಳು ಬೇಗನೆ ಕೊಡುತ್ತದೆ. ಆದ್ದರಿಂದ ಕಂಪನಿ ಎಲ್ಲವೂ ತಮ್ಮ ಕಾಂಪೊನೆಂಟ್ಸ್ಗಳನ್ನು ಚೈನಾದಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಕೊಳ್ಳುತ್ತದೆ. ಒಂದು ವೇಳೆ ಇಂಡಿಯನ್ ಕಂಪನಿ ಯಾವುದೇ ಚಿಪ್ಪನ್ನು
ಫ್ರಮ್ ಸ್ಕ್ರ್ಯಾಪ್ನಿಂದ ಡೆವಲಪ್ ಮಾಡಬೇಕು ಅಂದರೆ ಅದಕ್ಕೆ ಬಹಳ ಕಷ್ಟಪಡಬೇಕಾಗುತ್ತದೆ. ಬಹಳಷ್ಟು ಹಣ ಇನ್ವೆಸ್ಟ್ ಮಾಡಬೇಕು, ಟೈಮ್ ಇನ್ವೆಸ್ಟ್ ಮಾಡಬೇಕು, ರಿಸರ್ಚ್ ಮಾಡಬೇಕು, ಟೆಕ್ನಾಲಜಿಯನ್ನು ಡೆವಲಪ್ ಮಾಡಬೇಕು. ಇಷ್ಟು ಮಾಡಿದರೂ ಕೂಡ ಪ್ರಸ್ತುತ ಇರುವ ಚಿಪ್ ಟೆಕ್ನಾಲಜಿ ರೇಂಜ್ನಲ್ಲಿ ಡೆವಲಪ್ ಮಾಡುತ್ತಾರೆ ಅನ್ನೋ ನಂಬಿಕೆಯೂ ಇಲ್ಲ. ಚೀನಾಕ್ಕಿಂತ ಕಡಿಮೆ ದರದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡುತ್ತಾರೆ ಅನ್ನೋ ನಂಬಿಕೆಯೂ ಇಲ್ಲ. ನಾವು ಡೆವಲಪ್ ಮಾಡುವಷ್ಟೇ ಫಾರಿನ್ ಕಂಪನಿಗಳು ನಮಗಿಂತ ಬೆಟರ್ ಟೆಕ್ನಾಲಜಿ ತಯಾರು ಮಾಡುತ್ತಾರೆ. ಇವೆಲ್ಲವನ್ನು ಮಾಡುವ ಬದಲು ಫಾರಿನ್ ಕಂಪನಿಗಳಿಂದ ಖರೀದಿಸುವುದೇ ಬೆಟರ್. ಅದಲ್ಲದೆ ಇಂಡಿಯಾದಲ್ಲಿ ಫ್ಯಾಕ್ಟರಿಯನ್ನು ನಿರ್ಮಿಸಬೇಕು ಅಂದರೆ ಬೇಗನೆ ಲೈಸೆನ್ಸ್ಗಳು ಬರುವುದಕ್ಕೆ ಎಷ್ಟು ಮಂದಿಗೆ ಲಂಚ ಕೊಡಬೇಕಾಗುತ್ತದೆ. ಸಣ್ಣ ಸೈಜ್ ಲ್ಯಾಂಡ್ ಸಹ ಕೋಟಿಗಟ್ಟಲೆ ರೂಪಾಯಿಗಳಷ್ಟು ಇರುತ್ತದೆ. ಹಾಗೂ ಇಂಡಿಯಾದಲ್ಲಿ ಆ ಟೆಕ್ನಾಲಜಿಯನ್ನು ಖರೀದಿ ಮಾಡುವಷ್ಟು ಹಣ ಇರುವ ಕಸ್ಟಮರ್ಸ್ ಬಹಳ ಕಡಿಮೆ ಇರುತ್ತಾರೆ. ಅದಕ್ಕಾಗಿ ಕೆಲವು ಪ್ರಾಡಕ್ಟ್ಸ್ಗಳನ್ನು ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡುವುದಿಲ್ಲ. ಅಂತಹವನ್ನು ಇಂಪೋರ್ಟ್ ಮಾಡಿಕೊಳ್ಳುವುದೇ ನಮಗೆ ಲಾಭ. ಅಂಥ ಪ್ರಾಡಕ್ಟ್ಸ್ಗಳನ್ನು ಇಂಪೋರ್ಟ್ ಮಾಡಿಕೊಳ್ಳುವುದು ನಿಲ್ಲಿಸಿದರೆ ನಮಗೆ ನಷ್ಟ. ಪ್ರಸ್ತುತ ಬಹಳ ಮೊಬೈಲ್ ಕಂಪನಿಗಳು ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡುತ್ತಾರೆ ಅಂತ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡುವುದಿಲ್ಲ, ಜಸ್ಟ್ ಅಸೆಂಬಲ್ ಮಾತ್ರ ಮಾಡುತ್ತಾರೆ. ಪಾರ್ಟ್ಸ್ಗಳನ್ನು ಚೈನಾದಿಂದ ಇಂಪೋರ್ಟ್ ಮಾಡಿಕೊಳ್ಳುತ್ತಾರೆ. ಕಂಪ್ಲೀಟ್ಲಿ ಬಿಲ್ಟ್ ಯೂನಿಟ್ ಅನ್ನು ಇಂಪೋರ್ಟ್ ಮಾಡಿಕೊಂಡರೆ ಹೆಚ್ಚು ಟ್ಯಾಕ್ಸಸ್ ಕಟ್ಟಬೇಕಾಗುತ್ತದೆ. ಈ ಮಧ್ಯೆ ಕಾಂಪೊನೆಂಟ್ಸ್ಗಳು ಈ ವಿಧಾನವಾಗಿ ಪಾರ್ಟ್ಸ್ಗಳನ್ನು ಇಂಪೋರ್ಟ್ ಮಾಡಿಕೊಂಡು ಅಸೆಂಬಲ್ ಮಾಡುತ್ತದೆ. ಪಾಯಿಂಟ್ ನಂಬರ್ 4, ಚೈನಾ ಪ್ರಾಡಕ್ಟ್ಸ್ಗಳನ್ನು ಬಳಕೆ ಮಾಡುವುದನ್ನು ನಿಲ್ಲಿಸಿದರೆ ಇಲ್ಲ. ಫಾರ್ ಎಕ್ಸಾಂಪಲ್, ನೀವು ಪ್ರತಿದಿನ ಬಳಕೆ ಮಾಡುವ ವಸ್ತುಗಳು ತೆಗೆದುಕೊಳ್ಳಿ. ಮೊಬೈಲ್ ಮ್ಯಾನುಫ್ಯಾಕ್ಚರ್ ಆಗುವುದು ಚೀನಾನಲ್ಲಿ. ಇಂಡಿಯನ್ ಕಂಪನೀಸ್ ಆದಂತಹ ಮೈಕ್ರೋಮ್ಯಾಕ್ಸ್ ಅಂಡ್ ಲಾವಾ ಸಹ ಚೀನಾದಿಂದ ಪಾರ್ಟ್ಸ್ಗಳನ್ನು ಇಂಪೋರ್ಟ್ ಮಾಡಿಕೊಂಡು ಇಂಡಿಯಾದಲ್ಲಿ ಅಸೆಂಬಲ್ ಮಾಡುತ್ತಾರೆ. ಇಂಥ ಮೊಬೈಲ್ ಬಳಕೆ ಮಾಡದೇ ಇರಬಹುದೇ? ಇಲ್ಲ. ಕಂಪ್ಯೂಟರ್ಗಳನ್ನು ಯೂಸ್ ಮಾಡದೇ ಇರಬಹುದೇ? ಇಲ್ಲ. AC, ರೈಸ್ ಕುಕ್ಕರ್, ಫ್ಯಾನ್, ಮೊಬೈಲ್ ಬಳಕೆ ಮಾಡದೇ ಇರಬಹುದೇ? ಇಲ್ಲ. ಸೊ ಚೈನಾ ಮೇಲೆ ಕೋಪ ಬಂದಾಗಲ್ಲ ಚೈನಾ ಪ್ರಾಡಕ್ಟ್ಸ್ಗಳನ್ನು ಬ್ಯಾನ್ ಮಾಡಬೇಕು ಅನ್ನುವ ಯೋಚನೆ ಒಳ್ಳೆಯದಲ್ಲ. ಬೇರೆ ದೇಶದೊಂದಿಗೆ ವ್ಯಾಪಾರ ಮಾಡಿದರೆ ಅದು ನಮಗೆ ಲಾಭ, ಮಾಡಿಲ್ಲವೆಂದರೆ ನಮಗೆ ನಷ್ಟ. ಸೊ ಚೈನಾ ಮೇಲೆ ರಿವೆಂಜು ತೀರಿಸಿಕೊಳ್ಳಬೇಕೆಂದರೆ ಸೊಲ್ಯೂಷನ್ ಏನು? ಇಂಡಿಯನ್ ಕಂಪನಿಗಳಿಗೆ ಲಾಭಗಳು ಬರಬೇಕೆಂದರೆ ಸೊಲ್ಯೂಷನ್ ಏನು? ಈಗ ಹೇಳುವುದು ಕೇವಲ ನನ್ನ ಒಪಿನಿಯನ್ಸ್ ಮಾತ್ರ. ಪಾಯಿಂಟ್ ನಂಬರ್ 1, ಪ್ರಸ್ತುತ ಇಂಡಿಯಾ ಚೈನಾಗೆ ಎಕ್ಸ್ಪೋರ್ಟ್ ಮಾಡೋದಕ್ಕಿಂತ ಹೆಚ್ಚಾಗಿ ಇಂಪೋರ್ಟ್ ಮಾಡಿಕೊಳ್ಳುತ್ತದೆ. ಚೈನಾದೊಂದಿಗೆ ಇಂಡಿಯಾಗೆ ಟ್ರೇಡ್ ಡೆಟ್ಸ್ $56 ಬಿಲಿಯನ್ ಇದೆ. ಅದನ್ನು ಕಡಿಮೆ ಮಾಡಿಕೊಳ್ಳುವುದಕ್ಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಹೆಚ್ಚಾಗಿ ಇಂಡಿಯನ್ ಗೌರ್ಮೆಂಟ್ ಪ್ರಾಡಕ್ಟ್ಸ್ಗಳನ್ನು ಚೀನಾಗೆ ಎಕ್ಸ್ಪೋರ್ಟ್ ಮಾಡಬೇಕು. ಪಾಯಿಂಟ್ ನಂಬರ್ 2, ಇಂಡಿಯನ್ ಕಂಪನಿಗೆ ಅನ್ನುವ ಇಂಡಿಯಾದಲ್ಲಿ ಆಲ್ರೆಡಿ ಬಿಸ್ನೆಸ್ ಮಾಡುವಂತಹ ಸೇಮ್ ಅಂತಹ ಬಿಸ್ನೆಸ್ ಮಾಡುವುದಕ್ಕೆ ಫಾರಿನ್ ಕಂಪನಿಗಳು ಯಾವುದೇ ಇಂಡಿಯಾಗೆ ಬಂದರೆ ಇಂಡಿಯನ್ ಕಂಪನಿಗಳನ್ನು ಕಾಪಾಡುವ ವಿಧಾನವಾಗಿ ಪಾಲಿಸಿಗಳು ಇರಬೇಕು. ಬೋತ್ ಇಂಡಿಯನ್ ಅಂಡ್ ಫಾರಿನ್ಗೆ ಲಾಭ ಬರುವ ಹಾಗೆ ಇರಬೇಕು. ಪಾಯಿಂಟ್ ನಂಬರ್ 3, ಇಂಡಿಯನ್ ಗೌರ್ಮೆಂಟ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ಗಳಲ್ಲಿ ಹೆಚ್ಚು ಹಣವನ್ನು ಇನ್ವೆಸ್ಟ್ ಮಾಡಬೇಕು. ಪ್ರತಿ ಗೌರ್ಮೆಂಟ್ ನಾವು ಬಡವರಿಗೆ ಬಹಳಷ್ಟು ಹಣವನ್ನು ಫ್ರೀಯಾಗಿ ಕೊಟ್ಟಿದೆ ಅಂತ ಹೇಳಿಕೊಳ್ಳುವುದು ಕರೆಕ್ಟ್ ಅಲ್ಲ. ನಿಜವಾಗಿಯೂ ಬಡವರ ಬದುಕು ಬದಲಾಗಬೇಕೆಂದರೆ ಗೌರ್ಮೆಂಟ್ ಅನ್ನೋದು ಹೆಚ್ಚು ಹಣವನ್ನು ಇನ್ವೆನ್ಷನ್ ಮೇಲೆ, ಎಜುಕೇಷನ್ ಮೇಲೆ, ಬಡವರ ಉದ್ಯೋಗಗಳ ಮೇಲೆ ಇನ್ವೆಸ್ಟ್ ಮಾಡಬೇಕು. ಈ ವಿಧಾನವಾಗಿ ಮಾಡಿದರೆ ಆಗ ನಾವು ಚೀನಾ ಮೇಲೆ ಆಧಾರ ಬೀಳುವುದಲ್ಲ, ಪ್ರಪಂಚವೇ ನಮ್ಮ ಮೇಲೆ ಆಧಾರ ಬೀಳುತ್ತದೆ. ನನ್ನ ಎಕ್ಸ್ಪ್ರೆಷನ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ನಾವು ಮಾಡುವ ಪ್ರತಿ ವಿಡಿಯೋ ನೋಟಿಫಿಕೇಶನ್ ಆಗಿ ಬರುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಸಮಯದ ಬಗ್ಗೆ 43 ತ್ವರಿತ ಸಂಗತಿಗಳು. ಸಮಯವು ನಮ್ಮ ಮೇಲೆ ಹಾರಿ ಹೋಗುತ್ತದೆ, ಆದರೆ ಅದರ ನೆರಳು ಬಿಟ್ಟು ಹೋಗುತ್ತದೆ. ಸಮಯವು ಘಟನೆಗಳ ಅವಧಿ, ಅವುಗಳ ನಡುವಿನ ಮಧ್ಯಂತರಗಳು ಮತ್ತು ಅವುಗಳ ಅನುಕ್ರಮವನ್ನು ಅಳೆಯಲು ಬಳಸುವ ಘಟಕ ಪ್ರಮಾಣವಾಗಿದೆ. ಸಮಯವು ಬಹಳ ಹಿಂದಿನಿಂದಲೂ ವಿಜ್ಞಾನ, ಧರ್ಮ ಮತ್ತು ತತ್ವಶಾಸ್ತ್ರದ ಅಧ್ಯಯನದ ವಿಷಯವಾಗಿದೆ ಮತ್ತು ಇದು ವ್ಯಕ್ತಿಯ ದೈನಂದಿನ ಜೀವನದ ಪ್ರತಿಯೊಂದು ಅಂಶಗಳಲ್ಲೂ ಸಂಯೋಜಿಸಲ್ಪಟ್ಟಿದೆ. ಸಮಯದ ಬಗ್ಗೆ 43 ತ್ವರಿತ ಸಂಗತಿಗಳನ್ನು ಈ ವಿಡಿಯೋದಲ್ಲಿ ನೀಡಲಾಗಿದೆ. ಸಮಯದ ಸಂಗತಿಗಳು. 1 ವರ್ಷ ಕಡಿಮೆ. ಐನ್ಸ್ಟೈನ್ನ ಸಾಪೇಕ್ಷತಾ ಸಿದ್ಧಾಂತವು ಭೂಮಿಗೆ ಹತ್ತಿರವಾದದ್ದು ನಿಧಾನ ಸಮಯ ಹೋಗುತ್ತದೆ ಎಂದು ಹೇಳುತ್ತದೆ. ಎವರೆಸ್ಟ್ ಪರ್ವತದ ಮೇಲ್ಭಾಗದಲ್ಲಿ ಸಮುದ್ರ ಮಟ್ಟಕ್ಕಿಂತ 1 ವರ್ಷ 15 ಮೈಕ್ರೋ ಸೆಕೆಂಡ್ಗಳಷ್ಟು ವೇಗವಾಗಿ ಹೋಗುತ್ತದೆ. ಆಂದೋಲನಗಳು. ಪರಮಾಣು ಗಡಿಯಾರಗಳ ಆವಿಷ್ಕಾರಕ್ಕೆ ಮುಂಚಿತವಾಗಿ ಎರಡನೆಯದನ್ನು ಸೀಸಿಯಂನ
ಆಂದೋಲನಗಳಾಗಿ ಅಳೆಯಲಾಗುತ್ತದೆ. ಅಂದರೆ CS ಮತ್ತು ಪರಮಾಣು ಸಂಖ್ಯೆ 55ರ ರಾಸಾಯನಿಕ ಅಂಶ. ಚಿಕ್ಕ ಅಳತೆ. ಪ್ಲ್ಯಾಂಕ್ ಸಮಯವು ಸಮಯದ ವೈಜ್ಞಾನಿಕ ಮಾಪನದ ಚಿಕ್ಕ ಮಾನದಂಡವಾಗಿದೆ. ಒಂದೇ ಬಾರಿ ಮಿಟುಕಿಸಲು ಸುಮಾರು 550,000 ಟ್ರಿಲಿಯನ್ ಪ್ಲ್ಯಾಂಕ್ ಬಾರಿ ತೆಗೆದುಕೊಳ್ಳುತ್ತದೆ. ಈಗ ಅಂಥ ವಿಷಯವಿಲ್ಲ. ಐನ್ಸ್ಟೈನ್ ಅವರ ಪ್ರಕಾರ ಭೂತ ಮತ್ತು ವರ್ತಮಾನ ಮತ್ತು ಭವಿಷ್ಯದ ನಡುವಿನ ವ್ಯತ್ಯಾಸವು ಒಂದು ಭ್ರಮೆ. ಆದರೆ ಎಷ್ಟೇ ನಿರತವಾಗಿದೆ, ಸ್ಥಳ ಮತ್ತು ಸಮಯವು ದ್ರವವಾಗಿರುವುದರಿಂದ ಮತ್ತು ಗುರುತ್ವ ಮತ್ತು ವೇಗದಿಂದ ಪ್ರಭಾವಿತವಾಗಿರುತ್ತದೆ ಎಂಬುದು ಇದಕ್ಕೆ ಕಾರಣ. ಪಿನ್ ಪಾಯಿಂಟ್ ನಿಖರತೆ. ಸ್ಟ್ರಾನ್ಸಿಯಂ ಪರಮಾಣು ಗಡಿಯಾರ ಇದುವರೆಗೆ ನಿರ್ಮಿಸಲಾದ ಅತ್ಯಂತ ನಿಖರವಾದ ಗಡಿಯಾರವಾಗಿದೆ. ಇದು 15 ಶತಕೋಟಿ ವರ್ಷಗಳಲ್ಲಿ ಸೆಕೆಂಡಿನೊಳಗೆ ನಿಖರವಾಗಿದೆ. ಬ್ರಹ್ಮಾಂಡದಂತೆಯೇ ಹಳೆಯದು. Z8 ZND 5296 ಎಂಬ ನಕ್ಷತ್ರ ಪುಂಜವು ತಿಳಿದಿರುವ ವಿಶ್ವದಲ್ಲಿನ ಅತ್ಯಂತ ಹಳೆಯ ವರ್ಷವಾಗಿದೆ. ಇದು 13.1 ಶತಕೋಟಿ ವರ್ಷಗಳಷ್ಟು ಹಳೆಯದು ಎಂದು ಅಂದಾಜಿಸಲಾಗಿದೆ. ಇದು ಬ್ರಹ್ಮಾಂಡಕ್ಕಿಂತ 700 ದಶಲಕ್ಷ ವರ್ಷ ಚಿಕ್ಕದಾಗಿದೆ. 24 ಗಂಟೆಗಳಿಗಿಂತ ಕಡಿಮೆ. ನಮಗೆ ಏನೂ ಕಲಿಸಲಾಗಿದೆಯಾದರೂ ಒಂದು ದಿನವು 24 ಗಂಟೆಗಳ ಪೂರ್ಣವಾಗಿರುವುದಿಲ್ಲ. ಭೂಮಿಯು ಒಮ್ಮೆ ತಿರುಗಲು ಇದು 23 ಗಂಟೆ 56 ನಿಮಿಷಗಳು ಮತ್ತು 4.2 ಸೆಕೆಂಡುಗಳನ್ನು ತೆಗೆದುಕೊಳ್ಳುತ್ತದೆ. ಸೂರ್ಯೋದಯದಿಂದ ಸೂರ್ಯೋದಯಕ್ಕೆ. ಇದು ಸೂರ್ಯೋದಯದಿಂದ ಸೂರ್ಯೋದಯಕ್ಕೆ 24 ಗಂಟೆಗಳನ್ನು ತೆಗೆದುಕೊಳ್ಳುತ್ತದೆ, ಏಕೆಂದರೆ ಪ್ರತಿದಿನ ಭೂಮಿಯು ಸೂರ್ಯನ ಸುತ್ತ ತನ್ನ ಕಕ್ಷೆಯಲ್ಲಿ ಮತ್ತಷ್ಟು ಚಲಿಸುತ್ತದೆ, ದಿನವನ್ನು ಹೆಚ್ಚಿಸುತ್ತದೆ. ಭೂಮಿಯ ಮೇಲಿನ ಅತ್ಯಂತ ಹಳೆಯ ವಸ್ತು. 4.4 ಶತಕೋಟಿ ವರ್ಷಗಳಷ್ಟು ಹಳೆಯದಾದ ಸ್ಫಟಿಕ ಜಿರ್ಕನ್ ಭೂಮಿಯ ಮೇಲಿನ ಅತ್ಯಂತ ಹಳೆಯ ವಸ್ತುವಾಗಿದೆ. ಇದು ಪಶ್ಚಿಮ ಆಸ್ಟ್ರೇಲಿಯಾದ ಜಾಕ್ ಹಿಲ್ಸ್ನಲ್ಲಿ ಕಂಡುಬಂದಿದೆ ಮತ್ತು ಇದು ಭೂಮಿಗಿಂತ 160 ದಶಲಕ್ಷ ವರ್ಷ ಚಿಕ್ಕದಾಗಿದೆ. ಈ ಗಡಿಯಾರ ತಡವಾಗಿದೆಯೇ? 13ನೇ ಶತಮಾನದವರೆಗೆ ಪಟ್ಟಣಗಳು ಸ್ಥಳೀಯ ಮಧ್ಯಾಹ್ನದ ಹೊತ್ತಿಗೆ ತಮ್ಮ ಗಡಿಯಾರವನ್ನು ನಿಗದಿಪಡಿಸುತ್ತಿದ್ದವು. ಇದು ಬ್ರಿಸ್ಟಲ್ನಲ್ಲಿ ಲಂಡನ್ಗೆ 15 ನಿಮಿಷಗಳ ಹಿಂದೆ ರೈಲು ಹಾಕುತ್ತದೆ. ಇದರ ಪರಿಣಾಮವಾಗಿ ಜನರು ತಮ್ಮ ರೈಲುಗಳನ್ನು ಕಳೆದುಕೊಂಡರು ಮತ್ತು 1840ರಲ್ಲಿ ಗ್ರೇಟ್ ವೆಸ್ಟರ್ನ್ ರೈಲ್ವೆಯಿಂದ ಪ್ರಾರಂಭಿಸಿ ರೈಲ್ವೆ ಕಂಪನಿಗಳು ಗುಣಮಟ್ಟದ ಲಂಡನ್ ಮೂಲದ UK ಸಮಯವನ್ನು ಬಳಸಲಾರಂಭಿಸಿದವು. ರೈಲು ವೇಳಾಪಟ್ಟಿಗಳನ್ನು ಓಡಿಸಲು ಸುಲಭವಾಗಿಸಿತು. ಎಲ್ಲವೂ ಇಂದಿನದು. ಬೆಳಕು ನಮ್ಮನ್ನು ತಲುಪಲು ಸಮಯ ತೆಗೆದುಕೊಳ್ಳುತ್ತದೆ ಮತ್ತು ಇದರ ಪರಿಣಾಮವಾಗಿ ನಾವು ನೋಡುವ ಎಲ್ಲವೂ ಇಂದಿನದು. ನಿಮ್ಮ ಕಿಟಕಿಯಿಂದ ಸೂರ್ಯನನ್ನು ನೋಡಿದಾಗ ಬೆಳಕು ಈಗಾಗಲೇ 8 ನಿಮಿಷ 20 ಸೆಕೆಂಡುಗಳಷ್ಟು ಹಳೆಯದು. ಭೂಮಿ ಹತ್ತಿರದ ನಕ್ಷತ್ರ ಪ್ರಾಕ್ಸಿಮಾ ಸೆಂಟೋರಿಯಿಂದ ಬರುವ ಬೆಳಕು 4 ವರ್ಷ. ದೀರ್ಘದಿನ. ಬುಧ ಗ್ರಹದಲ್ಲಿ ಒಂದೇ ದಿನವು 2 ಭೂ ವರ್ಷಗಳಷ್ಟು ಉದ್ದವಾಗಿದೆ. ಅತಿಯಾಗಿ ಅಂದಾಜು ಮಾಡುವುದು ಉತ್ತಮ. ಕಡಿಮೆ ಅಂದಾಜು ಮಾಡುವುದಕ್ಕಿಂತ ಸಮಯವನ್ನು ಅತಿಯಾಗಿ ಅಂದಾಜು ಮಾಡುವುದರಿಂದ ನಮಗೆ ಹೆಚ್ಚಿನ ಆನಂದ ಸಿಗುತ್ತದೆ ಎಂದು ಸಂಶೋಧಕರು ಒಪ್ಪುತ್ತಾರೆ. 1 ಗಂಟೆ ತೆಗೆದುಕೊಳ್ಳಬಹುದೆಂದು ಅಂದಾಜಿಸಲಾದ ಕಾರ್ಯವು 15 ನಿಮಿಷಗಳಲ್ಲಿ ಪೂರ್ಣಗೊಂಡರೆ ಒಬ್ಬ ವ್ಯಕ್ತಿಯು ಹಿಮ್ಮುಖಕ್ಕಿಂತ ಅನುಭವವನ್ನು ಹೆಚ್ಚು ಆಹ್ಲಾದಕರವಾಗಿ ಪರಿಗಣಿಸುತ್ತಾನೆ. ಯಾರಾದರೂ ತಡವಾದಾಗ ಜನರು ಆಕ್ರೋಶಗೊಳ್ಳುತ್ತಾರೆ ಮತ್ತು ಥೀಮ್ ಪಾರ್ಕ್ಗಳ ಸವಾರಿಗಳಿಗಾಗಿ ನಿರೀಕ್ಷಿತ ಸಮಯವನ್ನು ಅತಿಯಾಗಿ ಅಂದಾಜು ಮಾಡುತ್ತವೆ. ನೀವು ಮೋಜು ಮಾಡುತ್ತಿರುವಾಗ ಸಮಯ ನಿಧಾನವಾಗುತ್ತದೆ. ಮಾನಸಿಕ ಅಧ್ಯಯನದ ಪ್ರಕಾರ ನೀವು ಮೋಜು ಮಾಡುವಾಗ ಸಮಯ ಹಾರಿಹೋಗುತ್ತದೆ ಎಂಬ ಹಳೆಯ ಗಾದೆ ಸಾಕಷ್ಟು ನಿಜವಲ್ಲ. ವಾಸ್ತವವಾಗಿ ಇದು ಕೇವಲ ವಿರುದ್ಧವಾಗಿದೆ. ಜನರು ಆನಂದಿಸುವ ಸಂಗೀತವನ್ನು ಕೇಳುತ್ತಿದ್ದಾಗ ಸಮಯವು ನಿಧಾನವಾಗಿ ಹಾದು ಹೋಗುತ್ತದೆ. ಜನರು ಇಷ್ಟಪಡುವ ವಿಷಯಗಳ ಬಗ್ಗೆ ಹೆಚ್ಚು ಗಮನ ಹರಿಸುವುದರಿಂದ ಇದು ಆಗಿರಬಹುದು. ಇದು ಸಮಯದ ಗ್ರಹಿಕೆಯನ್ನು ನಿಧಾನಗೊಳಿಸುತ್ತದೆ. ಹೆಪ್ಪುಗಟ್ಟಿದ. ಹತ್ತಿರದ ನಕ್ಷತ್ರ ಪುಂಜಗಳ ಹತ್ತಿರದ ನಕ್ಷತ್ರಗಳಿಗಿಂತ ವೇಗವಾಗಿ ಚಲಿಸುತ್ತವೆ. ಇದು ತೋರುತ್ತದೆ ಇದು ವಿಸ್ತರಿಸಿದಂತೆ ವಿಶ್ವವು ವೇಗವಾಗುತ್ತದೆ ಎಂದು ಸೂಚಿಸುತ್ತದೆ. ಒಬ್ಬ ಬೌದ್ಧ ವಿಜ್ಞಾನಿ ದೂರದ ಗ್ಯಾಲಕ್ಸಿಗಳು ವೇಗವಾಗಿ ಚಲಿಸುವಂತೆ ಕಾಣಲು ಕಾರಣವೆಂದರೆ ಹಿಂದೆ ಸಮಯವು ವೇಗವಾಗಿತ್ತು. ಅವನು ಸರಿಯಾಗಿದ್ದರೆ ಇದರರ್ಥ ಕೆಲವು ಶತಕೋಟಿ ವರ್ಷಗಳಲ್ಲಿ ಸಮಯವು ಹೆಪ್ಪುಗಟ್ಟುತ್ತದೆ. ಲೀಪ್ ಸೆಕೆಂಡ್. ಭೂಮಿಯ ತಿರುಗುವಿಕೆ ನಿಧಾನವಾಗುತ್ತಿದ್ದು
24 ಗಂಟೆಗಳ ದಿನವನ್ನು ಸ್ವಲ್ಪ ಆಫ್ ಮಾಡುತ್ತದೆ. ದೀರ್ಘಾವಧಿಯ ದಿನಗಳನ್ನು ಸರಿದೂಗಿಸಲು ಅಂತಾರಾಷ್ಟ್ರೀಯ ಭೂ ತಿರುಗುವಿಕೆ ಸೇವೆ ನಿಯತಕಾಲಿಕವಾಗಿ ವಿಷಯಗಳನ್ನು ನಿಯಮಿತವಾಗಿಡಲು ಗಡಿಯಾರಕ್ಕೆ ಎರಡನೆಯದನ್ನು ಸೇರಿಸುತ್ತದೆ. ಈ ಹೆಚ್ಚುವರಿ ಸೆಕೆಂಡ್ ಅನ್ನು ಲೀಪ್ ಸೆಕೆಂಡ್ ಎಂದು ಕರೆಯಲಾಗುತ್ತದೆ ಮತ್ತು ತೀರಾ ಇತ್ತೀಚಿನದ್ದು ಡಿಸೆಂಬರ್ 31, 2016 ನಡೆಯಿತು. ಸಮಯವು ಕಳೆಯುವುದು ಒಂದು ವರ್ಷದಲ್ಲಿ 3,15,56,926 ಸೆಕೆಂಡುಗಳಿವೆ. ಸಮಯದ ಆರಂಭ ಸುಮಾರು 15 ಶತಕೋಟಿ ವರ್ಷಗಳ ಹಿಂದೆ ಬ್ರಹ್ಮಾಂಡವು ಬಿಗ್ ಬ್ಯಾಂಗ್ನಿಂದ ಪ್ರಾರಂಭವಾಯಿತು ಎಂದು ವಿಜ್ಞಾನಿಗಳು ತಿಳಿದಿದ್ದರು. ಬ್ರಹ್ಮಾಂಡವು ಯಾವಾಗ ಕೊನೆಗೊಳ್ಳುತ್ತದೆ ಎಂಬುದರ ಬಗ್ಗೆ ಯಾವುದೇ ಅಂದಾಜಿಲ್ಲ. ಸೂರ್ಯನಿಗಿಂತ ಕಿರಿಯ, ಸೂರ್ಯನಿಗೆ ಸುಮಾರು 5 ಶತಕೋಟಿ ವರ್ಷಗಳಷ್ಟು ಹಳೆಯದು ಎಂಬ ಅಂದಾಜಿಸಲಾಗಿದೆ. ಸುಮಾರು 454 ಕೋಟಿ ವರ್ಷಗಳಷ್ಟು ಹಳೆಯದಾದ ಭೂಮಿಯು ಸ್ವಲ್ಪ ಚಿಕ್ಕದಾಗಿದೆ. ಶನಿವಾರ ರಾತ್ರಿ 17ನೇ ಶತಮಾನದ ಆರ್ಮರ್ಡ್ನ ಆರ್ಚ್ ಬಿಷಪ್ ಜೇಮ್ಸ್ ಹುಷಾರ್ ಅವರ ಪ್ರಕಾರ ಕ್ರಿಸ್ತಪೂರ್ವ 404 ಅಕ್ಟೋಬರ್ 22 ಭೂಮಿಯನ್ನು ರಚಿಸಲಾಗಿದೆ. ಬೈಬಲಿನಲ್ಲಿ ಉಲ್ಲೇಖಿಸಲಾದ ಕುಟುಂಬ ಇತಿಹಾಸಗಳನ್ನು ಸೇರಿಸುವ ಮೂಲಕ ಹುಷಾರ್ ಈ ತೀರ್ಮಾನಕ್ಕೆ ಬಂದರು. ಹೆಚ್ಚಿನ ವಾರ್ಯಾಂತಗಳಲ್ಲಿ ಉತ್ಪಾದಕತೆಯನ್ನು ಸುಧಾರಿಸಲು 1930ರಲ್ಲಿ ಜೋಸೆಫ್ ಸ್ಟಾಲಿನ್ ಸೋವಿಯತ್ ರಷ್ಯಾದಲ್ಲಿ ವಾರ್ಯಾಂತವನ್ನು ರದ್ದುಗೊಳಿಸಿದರು. 1931ರಲ್ಲಿ ಕ್ಯಾಲೆಂಡರ್ 6 ದಿನಗಳ ವಾರಕ್ಕೆ ಮತ್ತು ನಂತರ 1941ರಲ್ಲಿ 7 ದಿನಗಳ ವಾರಕ್ಕೆ ಹೋಯಿತು. ಭೂಮಿಯ ಮೇಲೆ ಹೆಚ್ಚು ಕಾಲ ಜೀವಿಸುವ ಸಸ್ತನಿ ಚೌಹೆಡ್ ತಿಮಿಂಗಳ ಭೂಮಿಯ ಮೇಲೆ ಹೆಚ್ಚು ಕಾಲ ಜೀವಿಸುವ ಸಸ್ತನಿಗಳಲ್ಲಿ ಒಂದಾಗಿದೆ. ಅತ್ಯಂತ ಪ್ರಸಿದ್ಧವಾದ ಬೋವ್ಹೆಡ್ ತಿಮಿಂಗಳವು ಕನಿಷ್ಠ 211 ವರ್ಷ ಹಳೆಯದಾಗಿದೆ ಮತ್ತು 200 ವರ್ಷಗಳಷ್ಟು ಹಳೆಯದಾದ ನಂತಾದ ಈಟಿಗಳ ಸುಳಿವುಗಳೊಂದಿಗೆ ತಿಮಿಂಗಳಗಳು ಈಜುತ್ತವೆ. ಸೆಕೆಂಡಿಗೆ ಬೀಟ್ಸ್. ಹಮ್ಮಿಂಗ್ ಬರ್ಡ್ನ ಹೃದಯವು ನಿಮಿಷಕ್ಕೆ 1260 ಬೀಟ್ಗಳಷ್ಟು ವೇಗವಾಗಿ ಬಡಿಯುತ್ತದೆ. ತಂಪಾದ ರಾತ್ರಿಗಳಲ್ಲಿ ಆರ್ಬಿಟ್ರೇಷನ್ ತರಹದ ಸ್ಥಿತಿಯನ್ನು ಅನುಭವಿಸಿದಾಗ ಅವರ ಹೃದಯ ಬಡಿತ ನಿಮಿಷಕ್ಕೆ 50ರಿಂದ 180 ಬಡಿತಗಳಿಗೆ ನಿಧಾನವಾಗುತ್ತದೆ. ಮೊದಲ ಕ್ಯಾಲೆಂಡರ್. ಮೂಲ ರೋಮನ್ ಕ್ಯಾಲೆಂಡರನ್ನು ಕ್ರಿಸ್ತಪೂರ್ವ 753 ಸುಮಾರಿಗೆ ರೋಮ್ನ ಮೊದಲ ರಾಜ ರೋಮುಲಸ್ ಕಂಡುಹಿಡಿದನು ಮತ್ತು ಇದು ಚಂದ್ರನ ಹಂತಗಳನ್ನು ಆಧರಿಸಿದೆ. ಕ್ಯಾಲೆಂಡರ್ ಮಾರ್ಚ್ನಲ್ಲಿ ಪ್ರಾರಂಭವಾಯಿತು ಮತ್ತು ಕೇವಲ 10 ತಿಂಗಳುಗಳನ್ನು ಹೊಂದಿತು. ಆ ತಿಂಗಳಲ್ಲಿ 6 ದಿನಗಳು 30 ದಿನಗಳು ಮತ್ತು 4 ತಿಂಗಳುಗಳು 31 ದಿನಗಳು ಹೊಂದಿದ್ದವು. ಚಳಿಗಾಲದ ಕಳೆದುಹೋದ ದಿನಗಳು. ರೋಮನ್ ಕ್ಯಾಲೆಂಡರ್ನಲ್ಲಿ ಚಳಿಗಾಲವನ್ನು ಯಾವುದೇ ತಿಂಗಳು ನಿಗದಿಪಡಿಸಲಾಗಿಲ್ಲ. ಇದು ಇಡೀ ವರ್ಷವನ್ನು 304 ದಿನಗಳು, ಚಳಿಗಾಲದಲ್ಲಿ 61 ದಿನಗಳನ್ನು ಲೆಕ್ಕಿಸದೆ ಮಾಡಿತು. 2 ಹೊಸ ತಿಂಗಳುಗಳು. ಜೂಲಿಯಸ್ ಸೀಸರ್ ಪ್ರಸ್ತಾಪಿಸಿದ ಕ್ಯಾಲೆಂಡರ್ ಆಗಿದ್ದ ಜೂಲಿಯನ್ ಕ್ಯಾಲೆಂಡರ್ ಸೂರ್ಯನ ಸುತ್ತ ಭೂಮಿಯ ತಿರುಗುವಿಕೆಯನ್ನು ಆಧರಿಸಿದೆ. ಸೀಸರ್ 2 ಹೊಸ ತಿಂಗಳುಗಳನ್ನು ಕ್ಯಾಲೆಂಡರ್ಗೆ ಪರಿಚಯಿಸಿದರು. ಜುಲೈ ಅವನ ಹೆಸರನ್ನು ಇಡಲಾಯಿತು ಮತ್ತು ಆಗಸ್ಟ್ ಅವನ ಉತ್ತರಾಧಿಕಾರಿ. ಆಗಸ್ಟ್ನ ನಂತರ 1 ದಿನ ಹೆಚ್ಚು. ಜೂಲಿಯನ್ ವರ್ಷವು 365 ದಿನಗಳು ಮತ್ತು 12 ತಿಂಗಳುಗಳು. 4 ವರ್ಷಗಳಿಗೊಮ್ಮೆ ಫೆಬ್ರವರಿಯಲ್ಲಿ ಹೆಚ್ಚುವರಿ ದಿನವನ್ನು ಸೇರಿಸಲಾಗುತ್ತದೆ. ಆ ಸಮಯದಲ್ಲಿ ಫೆಬ್ರವರಿ ವರ್ಷದ ಕೊನೆಯ ತಿಂಗಳು ಮತ್ತು ಅಧಿಕ ದಿನ ಫೆಬ್ರವರಿ 24ರಂದು ಇರುತ್ತಿತ್ತು. ಫೆಬ್ರವರಿ 30. ಸಾಮಾನ್ಯ ಫೆಬ್ರವರಿಯಲ್ಲಿ 28 ದಿನಗಳು ಮತ್ತು ಅಧಿಕ ವರ್ಷ 29. ಆದರೆ ಇತಿಹಾಸದಲ್ಲಿ ಕೆಲವು ಬಾರಿ ಫೆಬ್ರವರಿ 30 ನಿಜವಾದ ದಿನವಾಗಿದೆ. ಮೊದಲನೆಯದು 1700ರಲ್ಲಿ ಸ್ವೀಡನ್ ಜೂಲಿಯನ್ ಕ್ಯಾಲೆಂಡರ್ನಿಂದ ಗ್ರೆಗೋರಿಯನ್ ಕ್ಯಾಲೆಂಡರ್ಗೆ ಬದಲಾಯಿಸಲು ಯೋಚಿಸಿದಾಗ. ಎರಡನೆಯದು 1712ರಲ್ಲಿ ಸ್ವೀಡನ್ನಲ್ಲಿತ್ತು. ಸ್ವೀಡನ್ ಜೂಲಿಯನ್ ಕ್ಯಾಲೆಂಡರನ್ನು ಮರುಸ್ಥಾಪಿಸಿದಾಗ ಮತ್ತು ವರ್ಷಕ್ಕೆ 2 ಅಧಿಕ ದಿನಗಳನ್ನು ಸೇರಿಸಿತು. ನಿಮಿಷಕ್ಕೆ ಜನನಗಳು. 2011ರಲ್ಲಿ ಜನಸಂಖ್ಯೆ ಉಲ್ಲೇಖ ಬ್ಯೂರೋ ಪ್ರತಿ ನಿಮಿಷಕ್ಕೆ 250 ಶಿಶುಗಳು ಪ್ರಪಂಚಾದ್ಯಂತ ಜನಿಸುತ್ತಿದೆ ಎಂದು ಅಂದಾಜಿಸಲಾಗಿದೆ. ಅದು ಪ್ರತಿದಿನ ಪ್ರತಿ ಸೆಕೆಂಡಿಗೆ ಸುಮಾರು 4 ಜನನಗಳನ್ನು ಸೇರಿಸುತ್ತದೆ. ನಿಮಿಷಕ್ಕೆ ಸಾವುಗಳು. ನಿಮಿಷಕ್ಕೆ ಜನಿಸುವವರ ಸಂಖ್ಯೆ ಒಂದೇ ಸಮಯದ ಸಾವಿನ ಸಂಖ್ಯೆಯಲ್ಲಿ ಸರಿಸುಮಾರು
ಅರ್ಧದಷ್ಟಿದೆ. ಗಂಟೆಗೆ 105 ಜನರು ಸಾಯುತ್ತಾರೆ, ಸೆಕೆಂಡಿಗೆ ಸುಮಾರು 2 ಜನರು. ನಿಮಿಷಕ್ಕೆ 6,000 ಸ್ಟ್ರೈಕ್ಗಳು. ಮಿಂಚು ಭೂಮಿಗೆ ನಿಮಿಷಕ್ಕೆ 6 ಸ್ಟ್ರೈಕ್ ಅಥವಾ ಸೆಕೆಂಡಿಗೆ 100 ಸ್ಟ್ರೈಕ್ ದರದಲ್ಲಿ ಬಡಿಯುತ್ತದೆ. ಅದೃಷ್ಟವಶಾತ್ ಮಿಂಚಿನಿಂದ ಹೊಡೆದ ಲಕ್ಷಣಗಳು ಬಹಳ ಕಡಿಮೆ. 2.5 ಬಿಲಿಯನ್ ಬೀಟ್ಸ್. ನೀವು 20ನೇ ವರ್ಷಕ್ಕೆ ಕಾಲಿಡುವ ಹೊತ್ತಿಗೆ ನಿಮ್ಮ ಹೃದಯವು 2.5 ಬಿಲಿಯನ್ ಬಾರಿ ಬಡಿಯುತ್ತದೆ. ಪ್ರತಿ 60 ಸೆಕೆಂಡಿಗೆ ಹೃದಯವು 377 ಲೀಟರ್ ರಕ್ತವನ್ನು ನಿಮ್ಮ ದೇಹದ ಸುತ್ತಲೂ ಪಂಪ್ ಮಾಡುತ್ತದೆ ಮತ್ತು ದಿನಕ್ಕೆ 1 ಲಕ್ಷಕ್ಕೂ ಹೆಚ್ಚು ಬಾರಿ ಬಡಿಯುತ್ತದೆ. ಸೆಕೆಂಡಿಗೆ 75 ಮೆಕ್ಡೊನಾಲ್ಡ್ಸ್ ಪ್ರತಿ 5 ಸೆಕೆಂಡಿಗೆ ಸುಮಾರು 375 ಬರ್ಗರ್ಗಳನ್ನು ಮಾರಾಟ ಮಾಡುತ್ತದೆ. ಆಡ್ಬಲ್ ಪರಿಣಾಮ. ಹೊಸ ಅನುಭವವು ಯಾವಾಗಲೂ ಹಳೆಯದಕ್ಕಿಂತ ನಿಮ್ಮ ಸ್ಮರಣೆಯಲ್ಲಿ ಹೆಚ್ಚು ಕಾಲ ಉಳಿಯುತ್ತದೆ. ಇದನ್ನು ವಿಚಿತ್ರವಾದ ಪರಿಣಾಮ ಎಂದು ಕರೆಯಲಾಗುತ್ತದೆ ಮತ್ತು ನೀವು ವಯಸ್ಸಾದಂತೆ ಸಮಯವು ವೇಗವಾಗುವಂತೆ ತೋರುತ್ತದೆ. ಮಾರಾಟದ ಸಮಯ. 1836ರಲ್ಲಿ ಜಾನ್ ಬೆಲ್ವಿಲೆ ಎಂಬ ವಿದ್ಯಮಿ ಸಮಯವನ್ನು ಮಾರಾಟ ಮಾಡಲು ಪ್ರಾರಂಭಿಸಿದ. ಅವರು ಕೆಲಸ ಮಾಡುತ್ತಿದ್ದ ಗ್ರೀನ್ವಿಚ್ ವೀಕ್ಷಣಾಲಯದಲ್ಲಿ ಪ್ರತಿದಿನ ಬೆಳಿಗ್ಗೆ ತಮ್ಮ ಪ್ಯಾಕೆಟ್ ಗಡಿಯಾರವನ್ನು ನಿಗದಿಪಡಿಸಿದರು ಮತ್ತು ಅವರು ನಗರದ ಗ್ರಾಹಕರಿಗೆ ನಿಖರವಾದ ಸಮಯವನ್ನು ಮಾರಾಟ ಮಾಡುತ್ತಿದ್ದರು. ಈ ವ್ಯವಹಾರವು ಅವರ ವಿದೇಮಾರಿಯ ಅವರೊಂದಿಗೆ 1940ರವರೆಗೆ ಮುಂದುವರಿಯಿತು. ಕಳೆದು ಹೋದ 10 ದಿನಗಳು. ಜೂಲಿಯನ್ ಕ್ಯಾಲೆಂಡರ್ನಲ್ಲಿ ಒಂದು ವರ್ಷವು 365.25 ದಿನಗಳು. ಅದು 10.25 ನಿಮಿಷಗಳು ತುಂಬ ಉದ್ದವಾಗಿತ್ತು ಮತ್ತು 1582ರ ವೇಳೆಗೆ 15 ದಿನಗಳನ್ನು ಸಿಂಕ್ನಿಂದ ಹೊರಗಿಡಲಾಯಿತು. ದೋಷವನ್ನು ಸರಿಪಡಿಸಲು ಫೆಬ್ರವರಿ 10 ದಿನಗಳನ್ನು ತೆಗೆದುಹಾಕಬೇಕೆಂದು ಆದೇಶಿಸಿದರು ಮತ್ತು ಗ್ರೆಗೋರಿಯನ್ ಕ್ಯಾಲೆಂಡರನ್ನು ಪರಿಚಯಿಸಲಾಯಿತು. ಅವುಗಳ ನಡುವಿನ ಅಂತರ. ಮಿಂಚಿನ ಮಿಂಚು ಮತ್ತು ಗುಡುಗಿದ ಶಬ್ದದ ನಡುವಿನ ಸೆಕೆಂಡ್ಗಳನ್ನು ಎಣಿಸುವುದರಿಂದ ಮಿಂಚಿನ ಮುಷ್ಕರ ನಿಜವಾಗಿ ಎಷ್ಟು ದೂರದಲ್ಲಿದೆ ಎಂದು ನಿಮಗೆ ತಿಳಿಸುತ್ತದೆ. 3 ಸೆಕೆಂಡುಗಳ ವಿಳಂಬ ಎಂದರೆ ಮಿಂಚಿನ ಮುಷ್ಕರ 0.6 ಮೈಲಿ ದೂರದಲ್ಲಿದೆ. ಮೊದಲ ಬಾರಿಗೆ ಕಿರ್ಪರ್ಸ್ ಸಮಯವನ್ನು ಗಮನದಲ್ಲಿಟ್ಟುಕೊಂಡ ಮೊದಲ ನಾಗರಿಕತೆ. ಮೆಸೊಪೊಟ್ಯಾಮಿಯಾದಲ್ಲಿ ನೆಲೆಸಿದ ಸುಮೇರಿಯನ್ನರು ಅವರ ಕ್ಯಾಲೆಂಡರ್ ಚಂದ್ರನನ್ನು ಆಧರಿಸಿದೆ ಮತ್ತು ಇದು 30 ದಿನಗಳನ್ನು 12 ಅವಧಿಗಳಿಗೆ ವಿಂಗಡಿಸಿ ಮತ್ತೆ 30 ಭಾಗಗಳನ್ನು ಹೊಂದಿತು. ವಾಟರ್ ಕ್ಲಾಕ್ಸ್. ಕ್ರಿಸ್ತಪೂರ್ವ 16ನೇ ಶತಮಾನದ ಬ್ಯಾಬಿಲೋನ್ ಕಾಲದ ನೀರಿನ ಗಡಿಯಾರಗಳನ್ನು ಸಮಯವನ್ನು ಪತ್ತೆ ಹಚ್ಚಲು ಸ್ಥಿರವಾದ ನೀರಿನ ಹರಿವನ್ನು ಬಳಸಿದವು. ಒಂದು ದೊಡ್ಡ ಬಟ್ಟಲು ಅಥವಾ ಪಾತ್ರೆಯಲ್ಲಿ ನೀರಿನಿಂದ ತುಂಬಿತ್ತು ಮತ್ತು ನಿಧಾನವಾಗಿ ಕೆಳಭಾಗದಲ್ಲಿರುವ ಒಂದು ಮೊಳಕೆಯ ಮೂಲಕ ಹರಿಯುತ್ತದೆ. ಬೌಲ್ನ ಒಳಭಾಗವನ್ನು ಸಮಯಗಳಿಂದ ಗುರುತಿಸಲಾಗಿದೆ ಮತ್ತು ಬೌಲ್ನಲ್ಲಿನ ನೀರಿನ ಮಟ್ಟವನ್ನು ಆಧರಿಸಿ ನೀವು ಸಮಯವನ್ನು ಹೇಳಬಹುದು. ದುರದೃಷ್ಟವಶಾತ್ ಈ ವಿನ್ಯಾಸದಲ್ಲಿ ಮಾರಣಾಂತಿಕ ನ್ಯೂನತೆ ಇದೆ. ಬೌಲ್ ಖಾಲಿಯಾಗಿದ್ದಂತೆ ಅದು ಮೋಸಗೊಳಿಸುವವರೆಗೂ ನೀರು ನಿಧಾನವಾಗಿ ಹರಿಯುತ್ತಿದೆ ಮತ್ತು ಇನ್ನು ಮುಂದೆ ನಿಖರವಾದ ಸಮಯವನ್ನು ಉಳಿಸಿಕೊಳ್ಳುವುದಿಲ್ಲ. ಸ್ವಲ್ಪ ಶಟ್ ಐ ಪಡೆಯುವುದು. ಒಬ್ಬ ವ್ಯಕ್ತಿಯು ರಾತ್ರಿಗೆ ಸರಾಸರಿ 8 ಗಂಟೆಗಳ ಕಾಲ ನಿದ್ರಿಸಿದರೆ ಅವರು ತಮ್ಮ ಜೀವಿತಾವಧಿಯಲ್ಲಿ ಸುಮಾರು 2,29,961 ಗಂಟೆಗಳ ನಿದ್ದೆ ಮಾಡುತ್ತಾರೆ. ಅದು ಅವರ ಜೀವನದ ಸುಮಾರು 1/3. 3 ದಿನದ ಆಟ. ದಾಖಲೆಯ ಅತಿ ಉದ್ದದ ಬೋರ್ಡ್ ಗೇಮ್ ಮ್ಯಾರಥಾನ್ 80 ಗಂಟೆಗಳು. ಇದನ್ನು ಜನವರಿ 30 ಮತ್ತು 6, 2017ರ ನಡುವೆ ನೆದರ್ಲ್ಯಾಂಡ್ನಲ್ಲಿ 4 ಸ್ನೇಹಿತರು ಸಾಧಿಸಿದ್ದಾರೆ. ವೇಗವು ನಿಧಾನವಾಗಿರುತ್ತದೆ. ನೀವು ವೇಗವಾಗಿ ಚಲಿಸುತ್ತೀರಿ, ನಿಧಾನ ಸಮಯ ಹೋಗುತ್ತದೆ. ಭೌತಶಾಸ್ತ್ರದ ನಿಯಮಗಳ ಪ್ರಕಾರ ನೀವು ಅತ್ಯಂತ ವೇಗವಾಗಿ ಪ್ರಯಾಣಿಸಿದರೆ ನೀವು ನಿಧಾನವಾಗಿ ವಯಸ್ಸಾಗುತ್ತೀರಿ. ನೀವು ಸಿರಿಯಸ್ ನಕ್ಷತ್ರಕ್ಕೆ ಬೆಳಕಿನ ವೇಗದ 99%ನಷ್ಟು ಹಾರಾಟ ನಡೆಸುತ್ತಿದ್ದರೆ ನೀವು ಆಗಮಿಸುವಾಗ 2.5 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಾಗಬಹುದು. ಆದರೆ ಭೂಮಿಯ ಮೇಲಿನ ಜನರು 17 ವರ್ಷಗಳಿಗಿಂತ ಹೆಚ್ಚು ವಯಸ್ಸಿನವರಾಗಿದ್ದರು. ಡೈನೋಸಾರ್ ವರ್ಷ. ಡೈನೋಸಾರ್ಗಳ ಸಮಯದಲ್ಲಿ ಒಂದು ವರ್ಷ 370 ದಿನಗಳು. ಕಾಲಾನಂತರದಲ್ಲಿ ಚಂದ್ರನ
ಗುರುತ್ವಾಕರ್ಷಣೆಯು ಒಂದು ಡ್ರ್ಯಾಗ್ ಆಗಿ ಕಾರ್ಯನಿರ್ವಹಿಸುತ್ತದೆ. ದಿನಕ್ಕೆ ಶತಮಾನಕ್ಕೆ 1.7 ಮಿಲಿಸೆಕೆಂಡ್ಗಳಷ್ಟು ಉದ್ದವನ್ನು ನೀಡುತ್ತದೆ. ಇದರಿಂದಾಗಿ ಭೂಮಿಯು ನಿಧಾನವಾಗಿ ತಿರುಗುತ್ತದೆ ಮತ್ತು ದಿನಗಳು ಹೆಚ್ಚು ಉದ್ದವಾಗುತ್ತವೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.
ಇಷ್ಟೇ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಮತ್ತಷ್ಟು ಆಸಕ್ತಿದಾಯಕ ವಿಷಯಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.